ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನನಗೆ ಗೊತ್ತಿದೆ ಈ ಅದ್ಭುತವಾದಂಥ ಸಂದೇಶ ನಿಮಗೆ ಮಿಸ್ ಆಗಬಾರದು ಅನ್ನತಕ್ಕಂಥ ಕರ್ತನ ಚಿತ್ತ ಅದು. ಇವತ್ತು ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ, ನಾನೊಂದು ವಾಕ್ಯದಲ್ಲಿ ಕರ್ತನ ಯೇಸು ಕ್ರಿಸ್ತನ ಜೀವನ ಚರಿತ್ರದಲ್ಲಿ ನಡೀತಿರ್ತಕ್ಕಂಥ ಒಂದು ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಘಟನೆ ಕೇಳಿದ್ದೀನಿ. ಅದೇನಂದ್ರೆ, ಯೇಸು ಕ್ರಿಸ್ತನು ದೆವ್ವ ಪೀಡಿತನಾಗಿರ್ತಕ್ಕಂಥ ಓರ್ವ ವ್ಯಕ್ತಿ ದೆವ್ವಗಳಿಂದ ಪೀಡಿತನು. ಆದರೆ ಆ ದೆವ್ವಗಳಿಂದ ಪೀಡಿತನಾಗಿರುವಾಗ ಆ ದೆವ್ವಗಳು ಆ ಮನುಷ್ಯನ ದೇಹದಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನ ಕಡೆ ಪ್ರಾರ್ಥನೆ ಮಾಡುತ್ತವೆ. ಇಂಗ್ಲಿಷಲ್ಲಿ ಬೆಗ್ ಅಂತ ಹೇಳಿದೆ, ಭಿನ್ನಹ ಮಾಡಿಕೊಳ್ಳುತ್ತವೆ, ಭಿಕ್ಷೆ ಬಿಡ್ತದೆ. ಏನಂತ ತಿಳ್ಕೊಂಡು, ಅಯ್ಯ ನಮ್ಮನ್ನು ಅಧೋಲೋಕಕ್ಕೆ ಕಳಿಸಬೇಡ, ನಮ್ಮನ್ನು ಆ ಹಂದಿಗಳಲ್ಲಿ ಕಳಿಸು, ದಯಮಾಡಿ ನಮ್ಮನ್ನು ಹಂದಿಗಳಲ್ಲಿ ಕಳಿಸು ಎಂಬುದಾಗಿ ಈ ದೆವ್ವಗಳು ಮಾಡಿರುವ ಪ್ರಾರ್ಥನೆಗೆ ದೇವರು ಯೇಸು ಕ್ರಿಸ್ತನು ಸದುತ್ತರವನ್ನು ಕೊಟ್ಟಿದ್ದು ನನಗೆ ಆಶ್ಚರ್ಯವಾಯಿತು. ನಿಮ್ಗೆ ಎಷ್ಟು ಆಶ್ಚರ್ಯವಾಗಿತ್ತು ಗೊತ್ತಿಲ್ಲ ನನಗೆ. ಐ ಹ್ಯಾವ್ ಸೀನ್ ದಟ್ ಕಂಪ್ಲೀಟ್ ಸಿನಾರಿಯೋ. ಆ ಸೀನ್ ಅನ್ನು, ಕಂಪ್ಲೀಟ್ ಸೀನ್ ಅನ್ನು ನಾನು ಅಧ್ಯಯನ ಮಾಡ್ತಿರುವಾಗ ಅದ್ಭುತವಾದಂತಹ ಸಂಗತಿಗಳು ಕಾಣಿದೆ ನನ್ನಲ್ಲಿ. ದೇವರು ದೆವ್ವಗಳ ಪ್ರಾರ್ಥನೆಯನ್ನು ಆಲೈಸಿ ಅದಕ್ಕೆ ಸದುತ್ತರವನ್ನು ಕೊಟ್ಟಿರುವುದಾದ್ರೆ, ಬಿಲಿವರ್ ನೀನು ಮಾಡಿರುವ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡುವುದಿಲ್ಲವಾ? ಖಂಡಿತವಾಗಿ ಆತನು ಉತ್ತರ ಕೊಡುತ್ತಾನೆ. ಆದ್ರೆ ದೆವ್ವಗಳಿಗಿರ್ತಕ್ಕಂಥ ನಂಬಿಕೆ ಬಿಲಿವರ್ಸ್ಗಿದೆಯಾ? Praise the Lord Jesus. I have seen the very interesting story in the Bible. Jesus heard the prayer of demons, and he himself has permitted the demons to go into the swine. And immediately, as soon as Jesus spoke and permitted, the demons came out of that man and went into the swines, and the swines have rushed into the sea and they were killed in the sea. But I have seen this very strange. But many times I have heard this and I studied this, but this time while I'm studying, this is very interesting and very incredible truth has been hidden in this. ನಂಬಲು ಅಸಖ್ಯವಾದಂತ ಸತ್ಯ ಈ ಒಂದು ಘಟನೆಯಲ್ಲಿ ನಾನು ನೋಡಿದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಈ ದೆವ್ವಗಳು ಭಿನ್ನಹ ಮಾಡಿಕೊಂಡಿದ್ದಾವೆ, ಯೇಸು ಕ್ರಿಸ್ತನ ಹತ್ರ ಬೇಡಿಕೊಂಡಿದ್ದಾವೆ. ಅದು ಎಷ್ಟು ಕಳಕಳೆಯಿಂದ, ಅಯ್ಯಾ ಅಯ್ಯಾ ನಮ್ಮನ್ನು ಆ ಅಧೋಲೋಕಕ್ಕೆ ಕಳಿಸಬೇಡ, ನಮ್ಮನ್ನು ಈ ದೇಶದಿಂದ ನಮ್ಮನ್ನು ಹೊರಹಾಕಬೇಡ, ಇಗೋ ಅಲ್ಲಿರ್ತಕ್ಕಂಥ ಹಂದಿಗಳಲ್ಲಿ ನಮಗೆ ಹೋಗಲು ಅನುಮತಿಸು ಎಂಬುದಾಗಿ. ಸರಿ, ಹೋಗಿ ನೀವು ಎಂಬುದಾಗಿ ಅನುಮತಿಸಿದ್ದ ಕೂಡಲೇ ಆ ಹಂದಿಗಳಲ್ಲಿ ಹೋಗಿ, ಸುಮಾರು 2,000 ಹಂದಿಗಳಲ್ಲಿ ಹೋಗಿ, ಈ 4,000ಕ್ಕಿಂತ ಹೆಚ್ಚಿನ ದೆವ್ವಗಳು ಒಂದು ಮನುಷ್ಯನಲ್ಲಿ 2,000 ಹಂದಿಗಳಲ್ಲಿ ಹೋಗಿ ಆ ಹಂದಿಗಳನ್ನು ಸಂಪೂರ್ಣವಾಗಿ ಸಮುದ್ರದ ಒಳಗೆ ಓಡಿಸಿ ಅವುಗಳನ್ನು ಕೊಂದು ಹಾಕಿಬಿಡ್ತದೆ. ಇದು ನನಗೆ ಬಹಳ ವಿಚಿತ್ರವೆನಿಸಿದೆ. ಯಾಕಂದ್ರೆ ದೇವರು ದೆವ್ವಗಳು ಮಾಡಿರುವ ಪ್ರಾರ್ಥನೆ, ದೆವ್ವಗಳು ಭಿನ್ನಹ ಮಾಡಿಕೊಂಡಿದ್ದಾವೆ, ದೆವ್ವಗಳು ದೇವರ ಹತ್ರ ಕಳಕಳಿಯಿಂದ ವಿನಂತಿಸ್ತಾ ಇದ್ದಾವೆ. ಅವರ ಪ್ರಾರ್ಥನೆ, ಆ ದೆವ್ವಗಳ ಪ್ರಾರ್ಥನೆ ಯಾಕೆ ಕೇಳಿದನು ಎನ್ನತಕ್ಕಂಥ ಪ್ರಶ್ನೆ ನನ್ನಲ್ಲಿ ಮೂಡಿತ್ತು. ಇದಕ್ಕೆ ಬಹಳ ದೊಡ್ಡ ವಿದ್ವಾಂಸನು ಇದಕ್ಕೆ ವಿಚಿತ್ರವಾದಂತ ಕ್ಲೂವನ್ನು ಕೊಟ್ಟಿದೆ ನಮಗೆ. ಅಂದ್ರೆ ಅದ್ಭುತವಾದಂತ ಒಂದು ಸುಳಿವನ್ನು ಕೊಟ್ಟಿದ. ಏನಂತೇಳಿ, ದೇವರು ಈ ದೆವ್ವಗಳ ಪ್ರಾರ್ಥನೆ ಯಾಕೆ ಕೇಳಿದನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕೆ ಕೇಳಿದನು ಎಂಬುದಾಗಿ ಅದ್ಭುತವಾದಂತ ಸಂಗತಿಗಳಿವು. ಇಂಟ್ರೆಸ್ಟಿಂಗ್ ಇರ್ತದೆ ಇದು ಕೇಳುವಾಗ, ಬಹಳ ಅದ್ಭುತವಾದ ಸಂಗತಿ. ಅಲ್ಲಿ ಯೇಸು ಕ್ರಿಸ್ತನು ಕೆಲವು ದಿನಗಳಾದ ನಂತರ ಯೇಸು ಕ್ರಿಸ್ತನು ಸಮುದ್ರದ ಮೂಲ ಆತನು ಗೆರಸನ ಎಂಬ ಸೀಮೆಗೆ ಬರ್ತಾನೆ, ಒಂದು ದೇಶಕ್ಕೆ ಬರ್ತಾನೆ. ದೇಶಕ್ಕೆ ಬಂದು ಅಲ್ಲಿಂದ ದೋಣಿಯಿಂದ ಆತನು ಇಳಿದ ಕೂಡಲೇ ಆ ಸಮಾಧಿಗಳಲ್ಲಿ ಓರ್ವ ದೆವ್ವ ಪೀಡಿತನು
ಎಂತ ಅವನು ಸಮಾಧಿಗಳಲ್ಲಿ ಇರ್ತಾನೆ. ದೇವಪೀಡಿತನು ಅವನು ಮನುಷ್ಯರಲ್ಲಿ ಇರುವುದಿಲ್ಲ, ಅವನು ಸಮಾಧಿಗಳಲ್ಲಿ ಇರ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವ, ಅವನು ಸಮಾಧಿಗಳಲ್ಲಿ ಇರ್ತಾನೆ. ಸಮಾಧಿಗಳಲ್ಲಿ ಇರ್ತಾನೆ. ಅಶುದ್ಧ ಆತ್ಮದಿಂದ ಹಿಡಿಯಲ್ಪಟ್ಟಿರ್ತಕ್ಕಂಥ ಮನುಷ್ಯ ಇವನು ಯಾವಾಗಲೂ ಸಮಾಧಿಗಳಲ್ಲಿ ಬಿದ್ದಿರ್ತಕ್ಕಂಥವನು. ಮತ್ತು ಈತನನ್ನು ಯಾರೂ ಕೂಡ ಬೇಡಿಯಿಂದ ಬಂಧಿಸಲಿಕ್ಕೆ ಆಗಲಿಲ್ಲ. ಏನಾಗಲಿಲ್ಲ? ಬೇಡಿಯಿಂದ ಬಂಧಿಸಲಿಕ್ಕೆ ಆಗಲಿಲ್ಲ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್, ಈತನನ್ನು ಬೇಡಿಯಿಂದ ಬಂಧಿಸಿದ್ರು ಕೂಡ ಆ ಬೇಡಿಗಳನ್ನು ತುಂಡು ತುಂಡು ಮಾಡ್ತಿದ್ದ. ಆತನು ಏನ್ ಮಾಡ್ತಿದ್ದ? ಬೇಡಿಗಳನ್ನು ತುಂಡು ತುಂಡು ಮಾಡ್ತಿದ್ದ. ಇದರ ಅರ್ಥ ಏನಂತ ಹೇಳಿ ನಾವು ಒಂದೊಂದಾಗಿ ಹೇಳ್ತಾ ಬರ್ತೇನೆ. ತದನಂತರ ತುಂಡು ತುಂಡು ಮಾಡ್ತಿದ್ದ, ಪೀಸ್ ಪೀಸ್ ಮಾಡ್ತಿದ್ದ. ಮತ್ತು ಆತನನ್ನು ಬಹಳ ಚೆನ್ನಾಗಿ ಓದಬೇಕು ಅದನ್ನು. ಇಲ್ಲ, ಇಂಟ್ರೆಸ್ಟಿಂಗ್ ಇದೆ. ನೀದರ್ ಕುಡ್ ಎನಿ ಒನ್ ಟ್ಯಾಮ್ ಹಿಮ್, ಅಂದ್ರೆ ಯಾವನೂ ಈ ಒಂದು ದೆವ್ವಪೀಡಿತನನ್ನು ನಿಯಂತ್ರಿಸೋದಕ್ಕಾಗಿ, ಅವನನ್ನು ಬಂಧಿಸೋದಕ್ಕಾಗಿ, ಅವನನ್ನು ತಡೆ ಹಾಕೋದಕ್ಕಾಗಿ ಯಾರಿಗೂ ಆಗಲಿಲ್ಲ. ಅಂದ್ರೆ ಅರ್ಥ ಏನು? ಅಲ್ಲಿರ್ತಕ್ಕಂಥ ಸಮಾಜದವ್ರಿಗೂ, ಅಲ್ಲಿರ್ತಕ್ಕಂಥ ಸಮಾಜದ ಹಿರಿಯರಿಗೂ, ಗಣ್ಯರಿಗೂ, ಮತ್ತು ಈ ಚೈನ್ ಅನ್ನೋ ಪದ ಬಂದಿರುವಾಗ ಗೌರ್ಮೆಂಟ್ ಎಂಬ ಗೌರ್ಮೆಂಟ್ ಅಂದ್ರೆ ಒಂದು ಪ್ರಭುತ್ವವನ್ನು ನಾವು ಸ್ಮರಣಕ್ಕೆ ತಂದುಕೊಳ್ಬೇಕು. ಯಾಕಂದ್ರೆ ಪ್ರಭುತ್ವ ಅಲ್ಲಿ ಆ ಗೆರಸೆನೆ ಎಂಬ ದೇಶದಲ್ಲಿ ಆ ದೇಶದ ಆಡಳಿತ ಆಳುವ ಅರಸನು ಕೂಡ, ಆ ದೇಶದ ಒಡೆಯನು ಕೂಡ ಆ ದೆವ್ವಪೀಡಿತನನ್ನು ಬಂಧಿಸಲಿಕ್ಕಾಗಲ್ಲ. ಅಂದ್ರೆ ಇವನ್ ದ ಗವರ್ಮೆಂಟ್ ಫೇಲ್ಸ್ ಟು ಬೈಂಡ್ ದಟ್ ಡಿಮನ್ ಪೊಸೆಸ್ಡ್ ಮ್ಯಾನ್. ಇದು ಗಮನಿಸಬೇಕು ನಾವು. ಆನಂತರ ಯಾರು ಆತನನ್ನು ಬಂಧಿಸಲಿಕ್ಕಾಗ್ತಲ್ಲ, ಅವನು ರಾತ್ರಿಯಲ್ಲಿ ಆಗಲಿ ಹಗಲಿನಲ್ಲಿ ಆಗಲಿ ಸಮಾಧಿಗಳಲ್ಲಿ ಬೆಟ್ಟಗಳಲ್ಲಿ ಕೂಗುತ್ತಾ ಕೇಕೆ ಆಗುತ್ತಾ ಭಯಂಕರವಾದ ಕೇಕೆ ಆಗುತ್ತಾ ತಿರುಗುತ್ತಾ ಇರ್ತಾನ. ಯಾರು? ಈ ದೆವ್ವಪೀಡಿತನು. ಈತನು ಯೇಸು ಕ್ರಿಸ್ತನು ಗೆರಸೆನೆ ಎಂಬ ಸೀಮೆಯಲ್ಲಿ ಆ ದೇಶದಲ್ಲಿ ಇಳಿದು ಕೂಡಲೇ ಈತನ ಹತ್ರ ಏನು ಮಾತಾಡಲಿಲ್ಲ. ಅವನೇ ಯಾರು? ಆ ದೆವ್ವಪೀಡಿತನು. ಅವನೊಳಗಿರ್ತಕ್ಕಂಥ ಎಲ್ಲಾ ದೆವ್ವಗಳು, ಸುಮಾರು 4,000ಕ್ಕಿಂತ ಹೆಚ್ಚು ದೆವ್ವಗಳು ಇದ್ದವು ಎಂಬುದಾಗಿ ಲೀಜನ್ ಎಂಬ ಪದದಲ್ಲಿ ನಾವು ನೋಡ್ತೇವೆ. ಲೀಜನ್ ಅಂದ್ರೆ ರೋಮನ್ ಪ್ರಭುತ್ವದಲ್ಲಿ ಲೀಜನ್ ಅಂದ್ರೆ ಸುಮಾರು 4,000 ಸೈನಿಕರನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪನ್ನು, ಒಂದು ಬಟಾಲಿಯನ್ ಅನ್ನು, ಒಂದು ಟುಕಡಿಯನ್ನು ಲೀಜನ್ ಎಂಬುದಾಗಿ ಅಂತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ, ಎಲ್ಲ ನನ್ನ ವೀಕ್ಷಕರೇ, ಇದು ನಿಮಗೆ ಇವತ್ತು ಗುಡ್ ನ್ಯೂಸ್. ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ತದಲ್ಲ. ತದನಂತರ ಇದು ಏನ್ ಮಾಡ್ತದೆ? ಯೇಸು ಕ್ರಿಸ್ತನ ಹತ್ರ ಕೂಗುತ್ತಾ ಕೇಕೆ ಹಾಕುತ್ತಾ, ಇಂಗ್ಲಿಷ್ ಅಲ್ಲಿ ಕ್ರಾಯ್ ಅನ್ನೋ ಪದ ಇದೆ. ಕ್ರಾಯ್ ಅಂದ್ರೆ ಮೊರೆ ಇಡುತ್ತಾ, ಯೇಸು ಕ್ರಿಸ್ತನಿಗೆ ಮೊರೆ ಇಡುತ್ತಾ ಬಂದು ಏನಂತ ಆರಾಧಿಸುತ್ತದೆ. ನೋಡ್ರಿ, ಈ ದೆವ್ವಗಳಿಗೆ ಯೇಸು ಕ್ರಿಸ್ತನ ಹತ್ರ ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಬಿನ್ನಹ ಮಾಡಬೇಕು, ಹೇಗೆ ಆತನು ತನ್ನ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಆ ಯೇಸು ಕ್ರಿಸ್ತ ಅನುಮತಿಸಬೇಕನ್ನತಕ್ಕಂಥ ನೀತಿ ಈ ದೆವ್ವಗಳಿಗಿದೆ. ಆದ್ರೆ ಬಿಲಿಯವರಿಗೆ ಈ ನೀತಿ ಗೊತ್ತಿದೆಯಾ? ಅದಕ್ಕೆ ಯೇಸು ಹೇಳ್ತಾದ್ರೆ, ಏನು ತಿನ್ನಬೇಕು, ಏನು ಧರಿಸಿಕೊಳ್ಳಬೇಕು, ಯಾಕೆ ನೀನು ಚಿಂತೆ ಮಾಡುತ್ತಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕು, ಆಗ ಎಲ್ಲವೂ ಸೇರಿಸಿ ನಿನಗೆ ಕೊಡಲಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಆಸಕ್ತಿಯಿಂದ ನೀವು ದೇವ್ರ ಮಕ್ಕಳು ಕೇಳ್ತಾ ಇದೆ. ಖಂಡಿತವಾಗಿ ನನಗೆ ಗೊತ್ತಿದೆ, ಇವತ್ತು ಒಂದು ಒಳ್ಳೆ, ನಿಜವಾಗಲೂ ಇವತ್ತು ಅದ್ಭುತವಾದಂತಹ ಕಾರ್ಯವು ನಿಮ್ಮ ಬಳಿಗೆ ಬರಬೇಕೆಂಬುದಾಗಿ ದೇವರು ಇಷ್ಟೆಲ್ಲ ಸಂಕಲ್ಪವನ್ನು ಇಟ್ಕೊಂಡು ನಿಮ್ಮ ಹತ್ರ ಇದ್ದೀನಿ. ಇದನ್ನು ಎಷ್ಟು ಮಾತ್ರಕ್ಕೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ತದನಂತರ ಆಗಿದ್ದೇನೆಂದ್ರೆ, ಈ ದೆವ್ವಗಳು ಒಳಗೊಂಡಿರ್ತಕ್ಕಂಥ 2,000 ದೆವ್ವಗಳು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನ ಆ ದೇಶದಲ್ಲಿ ಇಳಿದುಕೊಳ್ಳಿ ಆತನ ಬಳಿಯಲ್ಲಿ ಬಂದು, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ಮೊಣಕಾಲ ಮೇಲೆ ಬಿದ್ದು ಆರಾಧಿಸಿದ್ದೆ. ದೆವ್ವಗಳು ಗೊತ್ತಿದೆ, ಆರಾಧಕರ ಪ್ರಾರ್ಥನೆಯನ್ನೇ ದೇವರು ಕೇಳುತ್ತಾನೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಬಿಲಿವರ್ಸ್ ಗೊತ್ತಿದೆಯಾ ಇದು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರೋ, ಆರಾಧಕರ ಪ್ರಾರ್ಥನೆಯನ್ನೇ ದೇವರು ಆಲೈಸುತ್ತಾನೆ. ಖಂಡಿತವಾಗಿ ಗಂಭೀರವಾಗಿ ಹೇಳ್ತಿರಲ್ವಿಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆರಾಧಕರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂಬುದಾಗಿ.
ನಿಶ್ಚಯವಾಗಿ ಇದು ಬಂದು ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಆರಾಧಿಸಿದೆ. ನೋಡ್ರಿ 6ನೇ ವಚನ, ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಆ ದೆವ್ವಪೀಡಿತನು ಯೇಸುವನ್ನು ದೂರದಿಂದ ಕಂಡು ಯೇಸು ಕ್ರಿಸ್ತನ ಬಳಿಗೆ ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಅಂದ್ರೆ ಬಹು ಜಯಘೋಷದಿಂದ ಆರ್ಭಟಿಸಿ. ಆರ್ಭಟ ಅನ್ನೋದು ಬೇರೆ, ಕೇಕ್ ಹಾಕೋದು ಬೇರೆ. ಆರ್ಭಟಿಸಿ ಅಂದ್ರೆ ಆರಾಧನೆಯ ಆರ್ಭಟನೆಯನ್ನು ಮಾಡಿ, ಯೇಸುವೆ ಮಹೋನ್ನತನಾದ ದೇವಕುಮಾರನೇ. ನೋಡಿ ಹೇಗೆ ಆರಾಧಿಸ್ತಾ ಇದೆ. ಡಿಮನ್ಸ್ಗೆ ಗೊತ್ತಿದೆ ಹೇಗೆ ಯೇಸು ಕ್ರಿಸ್ತನನ್ನು ದೇವರನ್ನು ಆರಾಧಿಸಬೇಕು. ದೇವರು ಆತನ ಅವುಗಳ ಪ್ರಾರ್ಥನೆಯನ್ನು ಕೇಳಿ ಅವುಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕನ್ನತಕ್ಕಂಥ ರಹಸ್ಯ ದೆವ್ವಗಳಿಗೆ ಗೊತ್ತಿದೆ. ಆದ್ರೆ ಬಿಲೀವರ್ಸ್ ಗೊತ್ತಿದೆಯಾ? ಯೇಸುವೇ ನೀನು ಮಹೋನ್ನತನಾದ ದೇವಕುಮಾರನೆಂದು ನಾನು ಬಲ್ಲೆನು. ಐ ನೋ. ಓದ್ರಿ ಆ ಮಾತನ್ನು. ಯೇಸುವೇ ಪರಾತ್ಪರನಾದ ದೇವರ ಮಗನೇ, ಮಹೋನ್ನತನಾದ ದೇವಕುಮಾರನೇ, ನನ್ನ ಗೊಡವೆ ನಿನಗೆ ಅಕ್ಕಿ. ದೇವರ ಅಂದ್ರೆ ಏನ್ ಮಾಡ್ತಾರೆ? ದೇವರ ಶಪಥ, ದೇವರ ಆನೆ ನಿನ್ನ ಮೇಲೆ. ಅಂದ್ರೆ ಏನಂತ ಹೇಳ್ತಾನೆ? ಐ ಸ್ವೇರ್ ಆನ್ ಯು. ಅಂದ್ರೆ ದೇವರ ಆನೆ ನಿನ್ನ ಮೇಲೆ, ನನ್ನನ್ನು ಕಾಡಬೇಡ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಟ್ ಈಸ್ ಟೇಕಿಂಗ್, ಅದು ಸ್ಪಷ್ಟವಾಗಿ ಆನೆ ಮಾಡ್ತಾ ಇದೆ ಅಂತ ಹೇಳಿ. ದೇವರು ನಿನ್ನ ಮೇಲೆ, ನೀನು ನನ್ನನ್ನು ಯಾವ ಕಾಡನ್ನು ಕಾಡಬಾರದು, ದೇವರ ಆಣೆ ನಿನ್ನ ಮೇಲೆ ಎಂಬುದಾಗಿ. ಇಟ್ ಇಸ್ ಬ್ಲಾಕಿಂಗ್ ಜೀಸಸ್ ಟು ಮೈ ಗುಡ್ನೆಸ್. ವಾಟ್ ಅ ಡಿಮನ್. ಈ ಸ್ಟೋರಿ ಯಾಕೆ ಬರೀಪಟ್ಟಿದೆ ಎಂಬುದಾಗಿ ನಾನು ಬಹಳ ಸಾರಿ ಆಲೋಚನೆ ಮಾಡಿದೆ. ಯಾಕಂದ್ರೆ ಇದು ಬರಿಬಾರ್ದಿತ್ತು. ಯಾಕಂದ್ರೆ ಇದು ದೇವರ ಪ್ರಾರ್ಥನೆ, ದೇವರು ಕೇಳಿದನಲ್ಲ, ಇದು ಕೇಳಿದು ಬರಿಬಾರ್ದಿತ್ತು ಅಂತ ಹೇಳಿದೆ. ಇಲ್ಲ, ಇದರೊಳಗೆ ಒಂದು ಗುಡ್ ನ್ಯೂಸ್ ಇದೆ ನಮಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಓ ದೇವರೇ, ಮಹೋನ್ನತನಾದ ದೇವಕುಮಾರನೇ, ನನ್ನ ಗೊಡವೆ ನಿನಗೆ ಯಾಕೆ? ದೇವರ ಆಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದ್ರೆ ಎಲ್ಲಾ ದೆವ್ವ ಯೇಸು ಕ್ರಿಸ್ತನು ಯಾಕೆ ಇದು ಭಿನ್ನಹ ಮಾಡಿತ್ತಂದ್ರೆ, ಯೇಸು ಕ್ರಿಸ್ತನು ಆ ದೆವ್ವಗಳಿಗೆ ಆಜ್ಞಾಪಿಸುತ್ತಾನೆ, ಬಿಟ್ಟು ಹೋಗಿ ಅಧೋಲೋಕಕ್ಕೆ ಹೋಗಿ ಬೀಳು ಎಂಬುದಾಗಿ, ಇಲ್ಲೇ ನರಕದಲ್ಲಿ ಹೋಗಿ ಬೀಳು ಎಂಬುದಾಗಿ ಹೇಳಿರ್ತಾನೆ. ಅದು ಇನ್ನೊಂದು ಪತ್ರಿಕೆಯಲ್ಲಿ ಇದೆ, ಇನ್ನೊಂದು ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರಲಿದೆ. ಅದಕ್ಕಾಗಿ ಅವುಗಳನ್ನು ಅಧೋಲೋಕದಲ್ಲಿ ಬೀಳು ಅಂದ್ರೆ ನರಕದಲ್ಲಿ ಹೋಗಿ ಬೀಳು ಎಂಬುದಾಗಿ ಹೇಳಿರುವುದರಿಂದ ಆ ದೆವ್ವಗಳು ಯೇಸು ಕ್ರಿಸ್ತನ ಕಡೆ ಭಿನ್ನಹ ಮಾಡಿಕೊಂಡಿತ್ತು ಎಂಬುದಾಗಿ ಹೇಳ್ತಾರೆ. ಮುಂದೆ ಯೇಸು ಹೇಳಿದ್ದನ್ನು ಆಗ ಯೇಸು ಕ್ರಿಸ್ತನು ಆ ದೆವ್ವಗಳಿಗೆ ಕೇಳ್ತಾನೆ, ನಿನ್ನ ಹೆಸರು ಏನು ಎಂಬುದಾಗಿ ಕೇಳ್ತಾನೆ. ಆಗ ಆ ದೆವ್ವ ಪೀಡಿತನಿಂದ ಮಾತಾಡ್ತಾ ಇರ್ತಂತ ದೆವ್ವಗಳು ಹೇಳ್ತದೆ, ನನ್ನ ಹೆಸರು ದಂಡು. ನನ್ನ ಹೆಸರು ದಂಡು ಅಂದ್ರೆ ನನ್ನ ಹೆಸರು ಒಂದು ಸೈನ್ಯದ ಒಂದು ದಂಡು ಆಗಿದೆ. ಕಾರಣ ಏನಂದ್ರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ದೇಶದಿಂದ ಹೊರಗೆ ಹಾಕಬೇಡ ಎಂದು ಆತನನ್ನು, ಯೇಸುವನ್ನು ಬಹಳವಾಗಿ, ಇಂಗ್ಲಿಷ್ ಅಲ್ಲಿ ಎರ್ನೆಸ್ಟ್ಲಿ ಬೆಗ್ಡ್ ಅಂತಿದೆ, ಶ್ರದ್ಧೆಯಿಂದ ಯೇಸು ಕ್ರಿಸ್ತನ ಹತ್ರ ಭಿನ್ನಹ ಮಾಡಿಕೊಂಡವಂತ, ವಿನಂತಿಸಿಕೊಂಡವಂತೆ. ದೇವಾ, ಮಹೋನ್ನತನ ದೇವಕುಮಾರನೇ, ನನಗೆ ಗೊತ್ತಿದೆ ನಿನಗೆ ಅಸಾಧ್ಯವಾದಿದೆ ಅಲ್ಲ, ನಿನ್ನ ಶಕ್ತಿ ಮುಂದೆ ಯಾರು ನಿಲ್ಲುವುದಿಲ್ಲ. ಆದ್ರೆ ಒಂದು ನನಗೆ ಗೊತ್ತಿದೆ, ಈ ದೇಶದಿಂದ ನನ್ನನ್ನು ಹೊರಗೆ ಹಾಕಬೇಡ ಎಂಬುದಾಗಿ ಬಹು ಕಳಕಳಿಯಿಂದ ವಿನಂತಿಸಿಕೊಂಡು ತದನಂತರ ಎಲ್ಲಿ ಕಳಿಸಬೇಕೆಂಬುದಾಗಿ ಕೂಡ ಅದು ಹೇಳ್ತದೆ. ದೇವಗಳು ಏನಂತೀವಿ, ಅಗೋ ಆ ಹಂದಿಗಳ ಗುಂಪಿನಲ್ಲಿ, ಆ ಹಂದಿಗಳ ಹಿಂಡಿನಲ್ಲಿ ನಮ್ಮನ್ನು ಕಳಿಸು ಎಂಬುದಾಗಿ ಬಹು ಕಳಕಳಿಯಿಂದ ಮತ್ತು ವಿನಂತಿಸಿಕೊಂಡಿರುವಾಗ ಆಗ ಯೇಸು ಕ್ರಿಸ್ತನು ಓಕೆ. ಆಗ ಏನಂತ ನೋಡಿ, ಮುಂದೆ ಹೋದ್ರಿ, ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಕಳಕಳೆಯಿಂದ, ಇಂಗ್ಲಿಷ್ಲಿ ದೇ ಬೆಗ್ಡ್. ವಾವ್,
ಎರ್ನೆಸ್ಟ್ಲಿ, ಕಳಕಳಿಯಿಂದ, ಶ್ರದ್ಧೆಯಿಂದ ಬೇಡಿಕೊಂಡವಂತೆ ಆ ಹಂದಿಗಳಲ್ಲಿ ನಮ್ಮನ್ನು ಕಳಿಸು ಎಂಬುದಾಗಿ. ಆಮೇಲೆ ಆಗ ಆತನು ಓಕೆ ಆಗಲಿ ಎಂದು ಅವುಗಳಿಗೆ ಅನುಮತಿಸಿದ, ಅಪ್ಪಣೆ ಕೊಟ್ಟ. ಇಂಗ್ಲಿಷ್ ಅಲ್ಲಿ ಪರ್ಮಿಟೆಡ್ ಅಂತಿದೆ. ದೇವಗಳ ಪ್ರಾರ್ಥನೆಯನ್ನು ಆಲೈಸಿ ಆ ಪ್ರಾರ್ಥನೆ ಕಳಕಳಿಯಿಂದ ವಿನಂತಿಸಿದ ಕೂಡಲೇ ದೇವಗಳ ಪ್ರಾರ್ಥನೆಯನ್ನು ಕೇಳಿ ಸರಿ ನೀವು ಆ ಹಂದಿಗಳಲ್ಲಿ ಹೋಗಿ ಎಂಬುದಾಗಿ ಅನುಮತಿಸಿದ ಕೂಡಲೇ ಈ ದೇವಗಳು ಮಾಡಿದೆ ಅಂದ್ರೆ ಆ ಎಲ್ಲಾ ಹಂದಿಗಳಲ್ಲಿ ಹೋಗಿ ಹೊಕ್ಕೊಂಡು ಆ ಹಂದಿಗಳನ್ನು ಸಮುದ್ರದ ಒಳಗೆ ನುಗ್ಗಿ ಆ ಹಂದಿಗಳೆಲ್ಲ ಚೀರಿ 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 ಸಾಯುವಂತೆ ಮಾಡಿತು. ಆ ಹಂದಿಗಳಲ್ಲಿ ಸುಮಾರು 2,000 ಹಂದಿಗಳು ಇದ್ದುಕೊಂಡು ಮರಣ ಗಂಡಾಂತರದಲ್ಲಿ ಬಿದ್ದು ಸತ್ತೋದವು. ಆಗ ಆ ಹಂದಿಗಳನ್ನು ಕಾಯ್ತಿರ್ತಕ್ಕಂಥ ಕಾವಲುಗಾರರು ಹೋಗಿ ಪ್ರಜೆಗಳಿಗೆಲ್ಲ ತಿಳಿಸಿದ್ರು. ಬಂದು ಆಗ ಆ ಮಾಲಕರಿಗೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ತಿಳಿಸಿದ್ರು, ಈ ಯೇಸು ಕ್ರಿಸ್ತನು ಹಂದಿಗಳಲ್ಲಿ ಈ ದೆವ್ವಗಳನ್ನು ಕಳಿಸಿರುವುದರಿಂದ ಹಂದಿಗಳೆಲ್ಲ ಸತ್ತೋದು ಎಂಬುದಾಗಿ. ಆಗ ಆ ಹಂದಿಗಳ ಮಾಲಕರು, ಹಂದಿಗಳನ್ನು ಕಾಯ್ತಿರ್ತಕ್ಕಂಥವ್ರು ಬೇಡಿಕೊಂಡ್ರು ಯೆಸಯ್ಯ ಹತ್ರ, ಯೆಸಯ್ಯ ನಮ್ಮನ್ನು ಬಿಟ್ಟು ಹೋಗಯ್ಯ, ನೀನಿದ್ರೆ ಈ ದೇಶದಲ್ಲಿ ದೆವ್ವಗಳ ಕಾಟ ಹೋಗೋದಲ್ಲದೆ ನಮಗಿರ್ತಕ್ಕಂಥ ಹಂದಿಗಳು ಸತ್ತೋಗ್ತವೆ ಎಂಬುದಾಗಿ. ಆದ್ರೆ ಗೊತ್ತಿತ್ತು ಯೇಸು ಕ್ರಿಸ್ತನಿಗೆ, ಅಂದ್ರೆ ಈ ದೆವ್ವಗಳಲ್ಲಿ ಎಂತ ದುರ್ಬುದ್ಧಿ ಇದೆ ಮತ್ತು ದೆವ್ವಗಳ ಪ್ರಾರ್ಥನೆ ಯೇಸು ಕ್ರಿಸ್ತನು ಕೇಳಿದ್ದಾನೆ. ಇದು ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ನನಗೆ ಬಹಳ ದಿವಸಗಳಿಂದಿತ್ತು. ಆದ್ರೆ ಒಂದು ದೊಡ್ಡ ಸೇವಕನು ಇದರ ಉತ್ತರ ಒಂದು ಕ್ಲೂ ಕೊಟ್ಟಿದ್ದ ನನಗೆ. ಏನ್ ತಿಳ್ಕೊಂಡು ನಾನು ಅವರ ಆನ್ಲೈನ್ ಅಲ್ಲಿ ಅವರ ವಾಕ್ಯವನ್ನು ಕೇಳ್ತಿರ್ತಾಗ ಆವಾಗ ನನಗೆ ಅರ್ಥ ಆಯ್ತು, ಅರೆ ಈ ದೆವ್ವಗಳ ಪೀಡಿತನು ಮತ್ತು ದೆವ್ವಗಳು ಪ್ರಾರ್ಥನೆ ಮಾಡಿರುವಾಗ ಅವರ ಪ್ರಾರ್ಥನೆ ಯಾಕೆ ಕೇಳಿದನು, ಯಾಕೆ ಆಲೈಸಿದನು, ಯಾಕೆ ಇದರ ರಹಸ್ಯ ಏನು, ಎಷ್ಟು ಶ್ರದ್ಧೆಯಿಂದ, ಅದು ಏನು ಹೇಳಿಲ್ಲ. ನಿಜವಾಗ್ಲೂ ಮೊದಲು ದೆವ್ವಗಳಿಗೆ ನೀವು ಅಧೋಲೋಕಕ್ಕೆ ಹೋಗಿ ಬೀಳು, ಅಂದ್ರೆ ನರಕದ ಯಾತನೆಯಲ್ಲಿ ಹೋಗಿ ಬೀಳು ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದ. ಇನ್ನೊಂದು ವಚನದಲ್ಲಿ ನಾವು ನೋಡ್ತೀವಿ, ಇನ್ನೊಂದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಅದನ್ನು. ಹಲ್ಲೆಲೂಯಾ. ಅದಕ್ಕೆ ಈ ದೆವ್ವಗಳು ಬಿನ್ನಹ ಮಾಡಿಕೊಂಡ್ರು, ಅಯ್ಯೋ ಮಹೋನ್ನತನ ಕುಮಾರನೇ, ಮಹೋನ್ನತನ ಮಗನೇ, ನಮ್ಮ ಕೊಡುಗೆ ನಿನಗೆ ಯಾಕೆ, ನಿನ್ನ ಮೇಲೆ ದೇವರ ಆಣೆ, ನಮ್ಮನ್ನು ಈ ದೇಶವನ್ನು ಬಿಟ್ಟು ಹೋಗುವಂತೆ ಮಾಡಬೇಡ. ಈಗೋ ಆ ಬೆಟ್ಟದಲ್ಲಿ, ಆ ಕಾಡಿನಲ್ಲಿ ಅನೇಕ ಹಂದಿಗಳು ಮೇಯ್ತಾ ಇದ್ದಾವೆ, ಅವುಗಳಲ್ಲಿ ನಮ್ಮನ್ನು ಬಿಟ್ಟು ಬಿಡು, ಅವುಗಳಲ್ಲಿ ಹೋಗ್ಲಿಕ್ಕೆ ನಮಗೆ ಅನುಮತಿಸು ಎಂಬುದಾಗಿ ಕಳಕಳೆಯಿಂದ ಬಿನ್ನಹ ಮಾಡಿಕೊಂಡು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು. ಆವಾಗ ನಾನು ಈ ಚಿತ್ರ ಘಟನೆ ನೋಡುವಾಗ, ಹೌದು, ದೆವ್ವಗಳ ಪ್ರಾರ್ಥನೆಯನ್ನು ದೇವರು ಕೇಳಿದನಂದ್ರೆ ಇದಕ್ಕೆ ಕಾರಣ ಏನಿರ್ಬೋದು ಅದೆಲ್ಲ ನಾವು ಹುಡುಕಿಲ್ಲ. ಇದು ಕೇಳಬಾರ್ದಿತ್ತು, ದೇವರಂಗೆ ಮಾಡಬಾರ್ದಿತ್ತು ಎಂಬುದಾಗಿ ನಾವು ಯೋಚಿಸಿ. ಆದ್ರೆ ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ, ನನ್ನ ಪ್ರಿಯ ಸಹೋದರಿ ದೆವ್ವಗಳಿಗೆ ಗೊತ್ತಿದೆ. ಯಾಕಂದ್ರೆ ಈ ದೆವ್ವಗಳು ಒಂದು ಸೈತಾನ್ ಸಮೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೇನಾ ಆಗಿದೆ. ಸೇನಾ ಆಗಿರೋದ್ರಿಂದ ಇವುಗಳಿಗೆ ಚೆನ್ನಾಗಿ ಗೊತ್ತಿದೆ ಯೇಸು ಕ್ರಿಸ್ತನ ಹತ್ರ ಹೇಗೆ ಅಪ್ರೋಚ್ ಆಗಬೇಕು, ಹೇಗೆ ಆತನ ಬಳಿಗೆ ಹೋಗಿ ಬಿನ್ನಹ ಮಾಡಬೇಕು, ಹೇಗೆ ಬೇಡಿಕೊಳ್ಳಬೇಕು, ಆಗ ಬೇಡಿಕೊಂಡ್ರುವಾಗ ಹೇಗೆ ಕೊಡ್ತಾನೆ ಎಂಬುದಾಗಿ. ಯಾಕಂದ್ರೆ ದೆವ್ವಗಳು ದೇಹದ ಒಳಗೆ ಬಂದಾಗ ಈ ದೇಹದಲ್ಲಿ ಅದ್ಭುತವಾದಂತಹ ಸಾಮರ್ಥ್ಯ, ಅಧಿಕಾರ, ಹಕ್ಕಿದೆ ಅನ್ನತಕ್ಕಂಥ ಸತ್ಯ ದೆವ್ವಗಳಿಗೆ ಗೊತ್ತಿದೆ. ಆದ್ರೆ ಈ ಸತ್ಯ ಬಿಲೀವರ್ಸ್ ಆದ ನಮಗೆ ಗೊತ್ತಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ದೆವ್ವಗಳಿಗೆ ಗೊತ್ತಿದೆ ಈ ದೇಹದಲ್ಲಿ ಅದ್ಭುತವಾದಂತಹ ಸಾಮರ್ಥ್ಯ ಇದೆ, ಈ ದೇಹದಲ್ಲಿ ಇರುವ ಮನುಷ್ಯನಿಗೆ ಅದ್ಭುತವಾದಂತಹ ಸಾಮರ್ಥ್ಯ ಇದೆ. ಯಾಕಂದ್ರೆ ಈ ದೇಹ, ದೆವ್ವಗಳು ಗೊತ್ತಿದೆ ಮನುಷ್ಯನ ದೇಹ ದೇವರ ಆಲಯ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ ಈ ದೇಹ ದೇವರ ಆಲಯ ಎಂಬುದಾಗಿ. ಅದಕ್ಕಾಗಿ ಬೇಕಾಬಿಟ್ಟಿಯಾಗಿ ಅದರಲ್ಲಿ ಕೆಟ್ಟ ಚಟಗಳನ್ನು, ದುಶ್ಚಟಗಳನ್ನು, ದುರಾಲೋಚನೆಗಳನ್ನು, ಕ್ಷಮೆ ಇಲ್ಲದ ಆಲೋಚನೆಗಳನ್ನು ಮತ್ತು ದ್ವೇಷ, ಅಸೂಯೆ, ಕಹಿಯನ್ನು ಇಟ್ಟುಕೊಂಡು ಈ ದೇವಾಲಯವನ್ನು ಹೊಲೆ ಮಾಡ್ತಾ ಇದ್ದಾರೆ. ಆದ್ರೆ ದೆವ್ವಗಳಿಗೆ ಗೊತ್ತಿದೆ ಈ ದೇವಾಲಯದೊಳಗಿದ್ದು ನಾನು ಪ್ರಾರ್ಥನೆ ಮಾಡಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅನಿವಾರ್ಯವಾಗಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾಗ್ತದೆ ಎಂಬುದಾಗಿ ದೆವ್ವಗಳಿಗೆ ನಂಬಿಕೆ ಇದೆ. ಬಿಕಾಸ್ ದೇ ನೋ ದ ಲಾ.
ಯಾಕಂದ್ರೆ ಬೈಬಲ್ನಲ್ಲಿರ್ತಕ್ಕಂಥ ನಿಯಮಗಳನ್ನು, ಕಟ್ಟಳೆಗಳನ್ನು, ವಿಧಿಗಳನ್ನು, ಸಾಕ್ಷಿಗಳು ದೆವ್ವಗಳಿಗೆ ಗೊತ್ತಿದೆ, ಆದ್ರೆ ಬಿಲಿವರ್ಗೆ ಗೊತ್ತಿದೆಯಾ? ನೋಡ್ರಿ ಎಷ್ಟು ಚೆನ್ನಾಗಿದೆ. ಯಾಕಂದ್ರೆ ದೇವರು ಪಾಪಿಗಳ ಪ್ರಾರ್ಥನೆ ಕೇಳುವುದಿಲ್ಲ, ಆದ್ರೆ ದೆವ್ವಗಳು ಏನ್ ಮಾಡಿದೆ ಗೊತ್ತಿದೆ? ಆ ಮನುಷ್ಯನ ಒಳಗಿದ್ದುಕೊಂಡು ದೇವರನ್ನು ಆರಾಧಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರನ್ನ ಆರಾಧಿಸಿ. ಯಾಕೆ ಈ ಪ್ರಾರ್ಥನೆಯನ್ನು ಕೇಳಿ ಯೇಸು ಕ್ರಿಸ್ತನು ಆ ದೆವ್ವಗಳಿಗೆ ಇಂಥ ಉತ್ತರವನ್ನು ಕೊಟ್ಟಿದ್ರೆ ಎಂಬುದಾಗಿ ನಾನು ಆಲೋಚಿಸ್ತಾ ಇರುವಾಗ ಅದ್ಭುತವಾದಂಥ ಸಂಗತಿ, ಈ ದೇಹ ಎಂಬ ದೇವಾಲಯ, ಈ ಮನುಷ್ಯನ ದೇಹದಲ್ಲಿ ಎಂತ ಅದ್ಭುತವಾದಂತಹ ಸಾಮರ್ಥ್ಯ ಅಂದ್ರೆ, ಈ ದೇಹ ಏನು ಉಪಯೋಗ ಇಲ್ಲ, ಇದು ಮಣ್ಣು, ಇದು ಧೂಳು, ಇದು ಬೂದಿ, ಇದು ಮಣ್ಣಲ್ಲಿ ಸೇರ್ತದೆ, ಇದು ಏನು ಉಪಯೋಗ ಇಲ್ಲ ಎಂಬುದಾಗಿ ಬಹಳ ಜನರು ನಮಗೆ ವಾಕ್ಯ ಆಧಾರ ಇಲ್ಲದೆ ಅವರು ಹೇಳಿರುವ ಊಹಾಪೋಹಗಳನ್ನು ಕೇಳಿಕೊಂಡು ನಾವು ನಂಬಿದ್ದೇವೆ. ನನ್ನ ಪ್ರಿಯ ಸಹೋದರರೇ, ಈ ದೇಹ ಸಾಮಾನ್ಯವಾದುದಲ್ಲ ಅನ್ನತಕ್ಕಂಥ ಸತ್ಯ ನಿಮಗೆ ಗೊತ್ತಿರಲಿ. ಅಪೊಸ್ತಲನಾದ ಪೌಲು ಮೊದಲನೇ ಕೊರಿಂಥಿಯಲ್ಲಿ ಅದ್ಭುತವಾದಂತಹ ಸತ್ಯ ಅದರ ಕುರಿತು ಬಯಲ್ಪಡಿಸಿದ್ದಾನೆ. 6ನೇ ಅಧ್ಯಾಯ 13ನೇ ವಚನದಲ್ಲಿ, 6ನೇ ಅಧ್ಯಾಯ 19ನೇ ವಚನ ಅಪೊಸ್ತಲನಾದ ಪೌಲು. ಯಾಕಂದ್ರೆ ಈ ದೇಹ ಎಂಬ ದೇವಾಲಯದಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನ ಹತ್ರ, ದೇವರ ಹತ್ರ ಏನು ಬೇಡಿಕೊಂಡ್ರು ಆತನು ಅನೀವ ಕೊಡಲೇಬೇಕು ಅನ್ನತಕ್ಕಂಥ ನಿರ್ಬಂಧ ಆತನಿಗಿದೆ. ಆಬ್ಲಿಗೇಷನ್, ಇಂಗ್ಲಿಷ್ ಅಲ್ಲಿ ಆಬ್ಲಿಗೇಷನ್ ಅಂತ ಹೇಳ್ತೇವೆ, ಕರ್ತವ್ಯ. ಓದ್ತೀರಿ ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರತಕ್ಕಂಥ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ, ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ತಿಳಿಯುವುದೋ? ಪ್ರಶ್ನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಈ ದೇಹ ನಿಮ್ಮ ಸ್ವಂತ ಸೊತ್ತಲ್ಲ, ಇದು ದೇಹ ದೇವರ ಗರ್ಭ ಆಲಯ ಆಗಿದೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಇದು ಪವಿತ್ರಾತ್ಮ ವಾಸ ಮಾಡತಕ್ಕಂಥ ದೇಹವಾಗಿದೆ. ಅಷ್ಟೇ ಸಾಕು, ಥ್ಯಾಂಕ್ ಯು. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು, ಆದ್ರೆ ಈ ದೇಹದ ಒಳಗೆ ಬಂದಿರುವಾಗಲೇ ಅವುಗಳ ಪ್ರಾರ್ಥನೆ ಲಾಲಿಸಲ್ಪಟ್ರಿ. ಈ ದೇಹ ಇಲ್ಲದಿದ್ರೆ ಆತ್ಮಗಳ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಈ ದೇಹದಿಂದ ಮನುಷ್ಯ ಸತ್ತೋಗಿ ಹೊರಗೆ ಬಂದ್ರೆ ಅವನ ಪ್ರಾರ್ಥನೆ ಕೇಳುವುದಿಲ್ಲ. ಈ ದೇಹದಲ್ಲಿ ಇರುವಾಗ, ಅದಕ್ಕೆ ಈ ದೇಹ ಇರುವ ತನಕ ನಾವು ಯಾವತ್ತೂ ಉಪಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದು ಒಳ್ಳೇದು ಮಾಡ್ಲಿಕ್ಕೆ ನೋ 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 ದಿಸ್ ರಾಂಗ್ ಟೀಚಿಂಗ್ ಮೈ ಡಿಯರ್ ಬ್ರದರ್. ದೆವ್ವಗಳು ಗೊತ್ತಿದೆ, ಈ ದೇಹದಲ್ಲಿದ್ದು ಪ್ರಾರ್ಥನೆ ಮಾಡಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಜ್ಬೂರ್ ಆಗ್ತಾನೆ, ಅಂದ್ರೆ ಅನಿವಾರ್ಯವಾಗಿ ನಮ್ಮ ಪ್ರಾರ್ಥನೆಯನ್ನು ಆತನ ಆಲೈಸಬೇಕಾಗ್ತದೆ ಅನ್ನತಕ್ಕಂಥ ಸತ್ಯ ದೆವ್ವಗಳಿಗೆ ಗೊತ್ತಿದೆ. ಅದು ಬಿಲಿವರ್ಸ್ ಗೊತ್ತಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ನೆಕ್ಸ್ಟ್, ದಯಮಾಡಿ ಕೇಳಿಸ್ಕೋತ್ರಿ, ಈ ವಿಷಯ ಬಹಳ ಅದ್ಭುತವಾದ ಸಂಗತಿ ಇದೆ. ಆಗ ಇವುಗಳು ಬಂದು ಯೇಸು ಕ್ರಿಸ್ತನನ್ನು ಆರಾಧಿಸಿದ್ದವು ಅಂದ್ರೆ ಅರ್ಥ ಏನು? ಆರಾಧನೆ ಎಂಬ ಪದಕ್ಕೆ ಬಹಳ ಜನ ಅಂತ ಗೊತ್ತಾರೆ, ಗಿಟಾರ್ ತಗೊಂಡು ನಾವು ಕೀಬೋರ್ಡ್ ಬಾರಿಸ್ತಾ, ನಾವು ಅದರಲ್ಲಿ ಕುಣಿತಾ ಇದು ಮಾಡ್ತಾ ಹೋಗಿ ಇದೇ ಆರಾಧನೆ ಎಂಬುದಾಗ್ತೀವಿ. ನೋ 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 ನೋ. ಅದು ಪ್ರೈಸ್ ಅಂಡ್ ಹಿಮ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಸ್ತುತಿಗಳು ಹಾಗೂ ಕೀರ್ತನೆಗಳು ಅಂತ ಹೇಳ್ತಾರೆ. ಅದಕ್ಕೆ ಆರಾಧನೆ ಎಂಬ ಪದಕ್ಕೆ ಸ್ಪಷ್ಟ ಅರ್ಥ ಏನಂದ್ರೆ, ಆ ಕರ್ತನಾದ ಒಡೆಯನಿಗೆ ಅಧೀನನಾಗಿ ನಡೆದುಕೊಳ್ಳೋದೇ ಆರಾಧನಾ. ಆರಾಧನಾ ಅಂದ್ರೆ ಆ ಕರ್ತನು ಆ ಒಡೆಯನ ಮಾತಿಗೆ ವಿಧೇಯರಾಗಿ ನಡೆಯೋದೇ ಆರಾಧನಾ. ಅದಕ್ಕೆ ದೆವ್ವಗಳು ಗೊತ್ತಿದೆ, ದೆವ್ವಗಳು ಅದರ ಒಳಗಿರುವಾಗ ದೇವರ ಮಾತಿಗೆ ವಿಧೇಯರಾಗಿ, ಅದು ದೇವರ ಯೇಸು ಕ್ರಿಸ್ತನು ಈ ಲೋಕದ, ಈ ಭೂಮಿ ಆಕಾಶಗಳು, ಸೂರ್ಯಚಂದ್ರ ನಕ್ಷತ್ರಗಳು, ಈ ಸರ್ವ ವಿಶ್ವಕ್ಕೆ, ಈ ಬ್ರಹ್ಮಾಂಡಕ್ಕೆ ಆತನೇ ಒಡೆಯನನ್ನತಕ್ಕಂತ ಸತ್ಯ ಯಾರು ಗೊತ್ತಿತ್ತು? ದೆವ್ವಗಳು ಗೊತ್ತಿತ್ತು. ಅದಕ್ಕಾಗಿ ಅವುಗಳೆಲ್ಲ ಬಂದು ಅಡ್ಡ ಬಿದ್ದು, ಅರಸನಿಗೆ ಅಡ್ಡ ಬಿದ್ದು, ಓ ಮಹೋನ್ನತನಾದ ದೇವಕುಮಾರನೇ ಎಂದು ಆರಾಧಿಸಿತು. ತನ್ನ ಬಾಯಿಂದ ಯೇಸು ಎಂದು ಅರಿಕೆ ಮಾಡಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ್ರೆ ಯೇಸು ಆ ದೆವ್ವಗಳಿಗೆ ಇಗೋ ಅಧೋಲೋಕಕ್ಕೆ ಹೋಗಿ ಬೀಳು ನೀವು ಎಂಬುದಾಗಿ ಆಜ್ಞಾಪಿಸಿದ. ಆ ಆಜ್ಞೆಯನ್ನು ಚೇಂಜ್ ಮಾಡಲಿಕ್ಕೆ ಮಜ್ಬೂರ್ ಮಾಡಿತ್ತು ಆ ದೆವ್ವಗಳು. ಯಾಕಂದ್ರೆ ದೆವ್ವಗಳಿಗೆ ದೇವರ ರಾಜ್ಯ ಮತ್ತು ದೇವರ ನೀತಿ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಕ್ರೈಸ್ತವರಾದ ನಮಗೆ ದೇವರ ರಾಜ್ಯ, ದೇವರ ನೀತಿ ಇವತ್ತು ಗೊತ್ತಾಗಬೇಕೆಂಬುದಾಗಿ ನನ್ನ ಕೆಳೆಯ ವಿನಂತಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಯೇಸು ಆ ರಾಜ್ಯದ ನೀತಿಯನ್ನು ನಾವು ತಿಳಿದುಕೊಂಡ್ರೆ
ದೆವ್ವಗಳ ಮುಂದೆ ಯೇಸು ಕ್ರಿಸ್ತನು ಅನಿವಾರ್ಯವಾಗಿ ಅವುಗಳಿಗೆ ಉತ್ತರವನ್ನು ಕೊಟ್ಟಿರೋದಾದ್ರೆ, ನೀನು ನಾನು ಈ ದೇಹದಲ್ಲಿ ಯೇಸು ಕ್ರಿಸ್ತನ ಪವಿತ್ರ ರಕ್ತವನ್ನು ತೊಳೆಯಲ್ಪಟ್ಟಿರುವ ನಾವು ಮಾಡಿರುವ ಪ್ರಾರ್ಥನೆಯನ್ನು ದೇವರು ಕೇಳಿ, ಅವನು ಮಾಡಿರುವ ಪ್ರಾರ್ಥನೆಯನ್ನು ದೇವರು ಕೇಳಿ 2,000 ಹಂದಿಗಳು ಸತ್ತೋದವು. ಕರ್ತನ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವ ನಾವೆಲ್ಲರೂ ಮಾಡುವ ಪ್ರಾರ್ಥನೆಯಿಂದ ಈ ದೇಶದ 150 ಕೋಟಿ ರಕ್ಷಣೆ ಹೊಂದುವ ಸಾಧ್ಯತೆ, ಶಕ್ತಿ, ಸಾಮರ್ಥ್ಯ ಆತನಿಗಿಲ್ಲವಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೆವ್ವಗಳಿಗೆ ಗೊತ್ತಿದೆ, ಆ ಸೈನ್ಯಕ್ಕೆ ಗೊತ್ತಿದೆ, ಆ ಮಿಲಿಟರಿ, ಆ ದಂಡಿಗೆ ಗೊತ್ತಿದೆ ಯೇಸು ಕ್ರಿಸ್ತನ ಹತ್ರ ಹೇಗೆ ಅಪ್ರೋಚ್ ಆಗಿದ್ರೆ, ಹೇಗೆ ಆತನ ಮುಂದೆ ಹೋಗಿ ಅಡ್ಡ ಬಿದ್ದು ಆರಾಧಿಸಿ ಆತನನ್ನು ಒಡೆಯನು, ಆತನ ರಕ್ಷಕನು, ಆತನಲ್ಲದೆ ಈ ಲೋಕದಲ್ಲಿ ಯಾರು ಜೀವಿಸ್ಲಿಕ್ಕಾಗಲ್ಲ. ಓ ಒಡೆಯನೇ, ಆ ದೇಹದಲ್ಲಿದ್ದುಕೊಂಡು ದೇಹದ ಹೊರಗೆ ಬಂದ್ರೆ ಅದರ ಪ್ರಾರ್ಥನೆ ಕೇಳಿಸಲ್ಪಡುದಿಲ್ಲ. ನೆನ್ಪಿಟ್ಕೊಳ್ಳಿ, ದೇಹದ ಹೊರಗೆ ಬಂದಿರುವಾಗ ಅದು ಯಾಕಂದ್ರೆ ಈ ದೇಹದಲ್ಲಿ ಯಾವನೇ ಇರ್ಲಿ, ಯಾಕಂದ್ರೆ ದೆವ್ವಗಳಿಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿದೆ. ಆದರೆ ಕ್ರಿಶ್ಚಿಯನ್ರಾದ ನಮಗೆ ಗೊತ್ತಿದೆಯಾ ಎಂಬ ಪ್ರಶ್ನೆ. ಉತ್ತರ ಕೊಡ್ರಿ, ಟಕ 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 ಉತ್ತರ. ಎಸ್ 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 ಅಂತ. ಮತ್ತಾಯ ಸುವಾರ್ತೆ 7:7 ನಾವು ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಆಮೇಲೆ ತಟ್ಟರೆ ನಿಮಗೆ ತೆರಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು. ನೋಡಿ ನೆಕ್ಸ್ಟ್, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲ್ಪಡು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ, ಯಾವನೇ ಇರಲಿ ಅವನು, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲ್ಪಡುವುದು, ತಟ್ಟುವ ಪ್ರತಿಯೊಬ್ಬರಿಗೂ ತೆರಲ್ಪಡುವುದು, ಹುಡುಕುವ ಪ್ರತಿಯೊಬ್ಬರಿಗೆ ದೊರಕುವುದು. ಯಾರಿಗೆ? ದೇಹದಲ್ಲಿದ್ದ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ. ಈ ದೇಹವನ್ನು ಬಿಟ್ಟು ಆತ್ಮ ಹೊರಗೋದ್ರೆ ನಮ್ಮ ಆತ್ಮ ಇಲ್ಲದೆ ಆತ್ಮದಿಂದ ಅಂದ್ರೆ ಆತ್ಮ ಹೊರಗೋಗಿ ಪ್ರಾರ್ಥನೆ ಮಾಡಿದಿರೋದಿಲ್ಲ. ಈ ದೇಹದಲ್ಲಿದ್ದು ಮಾಡುವ ಪ್ರಾರ್ಥನೆ ದೇವರು ಉತ್ತರ ಖಂಡಿತವಾಗಿ ಕೊಡಲೇಬೇಕಾಗ್ತದೆ ಅನ್ನತಕ್ಕಂಥ ಸತ್ಯ ದೆವ್ವಗಳಿಗೆ ಗೊತ್ತಿತ್ತು. ಆದ್ರೆ ನಮಗ್ ಗೊತ್ತಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟೋ ಜನರು ಆಸಕ್ತಿಯಿಂದ ಇದನ್ನು ವೀಕ್ಷಿಸ್ತಾ ಇದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದು ಅನೇಕ ಜನರಿಗೆ ಶೇರ್ ಮಾಡ್ತಾರೆ. ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳಿ ಅದಕ್ಕೆ ಸದುತ್ತರವನ್ನು ಕೊಟ್ಟೆ ಕೊಡ್ತಾನೆ. ದೆವ್ವಗಳಿಗೆ ಸದುತ್ತರವನ್ನು ಕೊಟ್ಟಿರುವುದಾದ್ರೆ ಕರ್ತನು ನಿನಗೆ ಕೊಡುವುದಲ್ವಾ? ಯೇಸು ಕ್ರಿಸ್ತನ ರಕ್ತವನ್ನು ತೊಳೆಯಲ್ಪಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವನ್ನು ತನ್ನ ಒಡೆಯನನ್ನು ನಿನ್ನ ಬಾಯಿಂದ ಒಪ್ಪಿಕೊಂಡು ಅರಿಕೆ ಮಾಡಿ ಆತನನ್ನು ಆರಾಧಕನಾಗಿರುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳದೆ ಇರ್ತಾನಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯನ್ನು ದೇವರ ವಾಕ್ಯವನ್ನು ಕೇಳ್ತಾರೆ. ನನಗೆ ಗೊತ್ತಿದೆ ಇದು ಪರಮ ರಹಸ್ಯ. ನಮಗೆ ನೆಕ್ಸ್ಟ್ ನಾವು ಒಂದೊಂದಾಗಿ ನೋಡ್ತಾ ಬರ್ತಾ ಇದ್ದೇವೆ. ಈ ದೇಹದಲ್ಲಿ ಇದ್ದುಕೊಂಡು ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಯಾರಿಗೆ ಗೊತ್ತಿತ್ತು? ದೇವಗಳಿಗೆ ಗೊತ್ತಿತ್ತು. ಯಾರೇ ಇರ್ಲಿ, ಅವನು ಯಾವುದೇ ಮನುಷ್ಯನಿರ್ಲಿ, ಈ ದೇಹದಲ್ಲಿ ಬಂದಿರುವಾಗ ಈ ದೇಹದಲ್ಲಿದ್ದ ಮನುಷ್ಯನು ಒಂದು ಸಾರಿ ಏಸಯ್ಯಾ ಏಸಯ್ಯಾ ಎಂದು ಬೇಡ್ಕೊಂಡ್ರೆ ಖಂಡಿತವಾಗಿ ಅವನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನತಕ್ಕಂಥ ನಂಬಿಕೆ ಯಾರಿಗಿತ್ತು? ದೇವಗಳಿಗಿತ್ತು. ಆದ ನಂಬಿಕೆ ಕ್ರೈಸ್ತವರಿಗಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ನೋಡ್ತಾ ಇದ್ರಿ. ಈಗ ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ, ಆಗ ಇದು ದೆವ್ವಗಳು ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡಿ ಕಳಕಳಿಂದ ಆಲ್ಸೋ ಹಿ ಬೆಗ್ಡ್, ಆತನು ಭಿಕ್ಷೆ ಬೇಡಿ ಆತನು ಭಿನ್ನ ಮಾಡಿಕೊಂಡ್ರು, ವಿನಂತಿಸಿರುವ ಪ್ರಾರ್ಥನೆ ಕೇಳಿ ಆಯ್ತು ಸರಿ, ಐ ಗಿವ್ ದೆಮ್ ಪರ್ಮಿಷನ್ ಕೊಟ್ಟನು. ಅವುಗಳು ಹೋಗಿ 2,000 ಹಂದಿಗಳನ್ನು ಕೊಂದಾಕಿದೆ. ನಾನು ನೀನು ಮಾಡುವ ಪ್ರಾರ್ಥನೆಯಿಂದ 150 ಕೋಟಿ ನಮ್ಮ ದೇಶದ ಜನರನ್ನು ರಕ್ಷಿಸುವುದಿಲ್ಲವ ನನ್ನ ದೇವರು? Hallelujah. Our God is a great God. ಅದಕ್ಕೆ 2ನೇ ಪೂರ್ವಕಾಲ 7:14 ಸ್ಪಷ್ಟವಾಗಿ ಬರಬಿಟ್ಟಿದೆ. ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ, ನನ್ನವರೆಂದು ಕರೆಯಲ್ಪಡುವ ನನ್ನ ಜನರು, ಅಲ್ಪಸಂಖ್ಯಾತರು, ನನ್ನವರೆಂದು ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು, ಇದೇ ಆರಾಧನೆ, ತಮ್ಮನ್ನು ತಗ್ಗಿಸಿಕೊಳ್ಳೋದೇ ಆರಾಧನೆ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನವನ್ನು, ಆತನ ನೀತಿಯನ್ನು ಹುಡುಕಿ ಆತನನ್ನು ಪ್ರಾರ್ಥಿಸೋದಾದ್ರೆ ಆತನ ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶವನ್ನು ಸ್ವಸ್ಥಪಡಿಸುವುದೆಂಬುದಾಗಿ, ಆರೋಗ್ಯಪಡಿಸುವುದೆಂಬುದಾಗಿ. ಅಲ್ಪಸಂಖ್ಯಾತರ ಪ್ರಾರ್ಥನೆಯನ್ನು ಕೇಳಿ ಬಹುಸಂಖ್ಯಾತರಲ್ಲಿರತಕ್ಕಂಥ ಈ ದೇಶಕ್ಕೆ, ಈ ವಿಶ್ವಕ್ಕೆ ದೇವರು ಆರೋಗ್ಯವನ್ನು ದಯಪಾಲಿಸ್ತಾನೆ ಎಂಬುದಾಗಿ ವಾಗ್ದಾನ ಸಹಿತವಾದಂತ ಮಾತನ್ನು ನಾವು ಇವತ್ತು ಕೇಳಿದ್ದೇವೆ. ಇದು ಯಾರಿಗೆ ಗೊತ್ತಿದೆ? ದೆವ್ವಗಳಿಗೆ ಗೊತ್ತಿದೆ ಬ್ರದರ್, ಬಿಲೀವರ್ಸ್ ಗೊತ್ತಿಲ್ಲ. ದೆವ್ವಗಳು ಪ್ರಾರ್ಥನೆ ಮಾಡಿದ್ರೆ ದೇವರು ದೆವ್ವಗಳ ಪ್ರಾರ್ಥನೆ ಕೇಳಿದಾನೆ. ಮಾರ್ಕ್ ಸುವಾರ್ತೆ 5:1-15 ಇರ್ತದೆ ಈ ಸ್ಟೋರಿ. ಈಗ ನಾವು ದೆವ್ವಗಳ ಪ್ರಾರ್ಥನೆಯನ್ನು ಯಾಕೆ ಕೇಳಿದನು, ನಿನ್ನ ನನ್ನ ಪ್ರಾರ್ಥನೆ ಯಾಕೆ ಕೇಳಲ್ಲ? ಕೇಳುತ್ತಾನೆ ಖಂಡಿತವಾಗಿ, ಆದ್ರೆ ನಮಗೆ ಅದರ ನೀತಿ ಗೊತ್ತಿಲ್ಲ.
ಅದರ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಈ ದೇಹದಲ್ಲಿದ್ದು ನಾವು ಮಾಡುವ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿ ಕೇಳಿ ಅದಕ್ಕೆ ಉತ್ತರ ಕೊಡಲೇಬೇಕನ್ನತಕ್ಕಂಥ ನಿರ್ಬಂಧ, ಆ ಪ್ರತಿಬಂಧ ಯೇಸು ಕ್ರಿಸ್ತಿಗೆ ಇದೆ ಅನ್ನತಕ್ಕಂಥ ಸತ್ಯ ನಮ್ಗೆ ಗೊತ್ತಿಲ್ಲ. ಆದ್ರೆ ದೆವ್ವಗಳು ಗೊತ್ತಿದೆ, ಈ ದೇಹದಲ್ಲಿದ್ದು ಯಾವನು ಪ್ರಾರ್ಥನೆ ಮಾಡ್ತಾನ ಅವನ ಎಲ್ಲರ ಪ್ರಾರ್ಥನೆ, ಪ್ರತಿಯೊಬ್ಬನ ಪ್ರಾರ್ಥನೆ ಅಂದ್ರೆ ದೆವ್ವಗಳು ಕೂಡ ಯಾವ ಮನುಷ್ಯನೊಳಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ಕೇಳಬೇಕಾಯ್ತು. ತದನಂತರ ಆಗಿದ್ದು ನೋಡ್ರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ನೋಡ್ರಿ, ದೇಹ ಇಲ್ಲದೆ, ದೇವ್ರ ಮಕ್ಕಳೇ, ಈ ಮನುಷ್ಯನ ದೇಹ ಇಲ್ಲದೆ, ಮಾನವನ ಅಥವಾ ಈ ಮಣ್ಣಿನ ದೇಹ ಇಲ್ಲದೆ ಸೈತಾನನು, ದುಷ್ಟಶಕ್ತಿಯು ಈ ಭೂಮಿಯಲ್ಲಿ ಏನು ಕಾರ್ಯ ಮಾಡ್ಲಿಕ್ಕಾಗಲ್ಲ. ನೇರವಾಗಿ ಯಾವ ಕಾರ್ಯವನ್ನು ಅದು ತರ್ಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮೊದಲನೇದಾಗಿ ದೇಹ, ನಿನ್ನ ದೇಹ, ಒಂದು ಮಣ್ಣಿಂದ ಮಾಡಲ್ಪಟ್ಟಿರುವ ದೇಹ ಎಷ್ಟು ಅಮೂಲ್ಯವಾಗಿದೆ, ಇದರೊಳಗೆ ಎಂತ ಸಾಮರ್ಥ್ಯ ಇದೆ ಅಂದ್ರೆ ಒಂದು ಸೇವಕನು ಇದರ ಬಗ್ಗೆ ಅದ್ಭುತವಾಗಿ ಹೇಳಿದುಕೊಳ್ಳಿ. ಆವಾಗ ನಂಗೆ ಅರ್ಥ ಆಯ್ತು, ದೆವ್ವಗಳ ಪ್ರಾರ್ಥನೆ ಯಾಕೆ ದೇವರು ಕೇಳಿದ್ರೆ ದೇಹದಲ್ಲಿ ಬಂದಿರೋದ್ರಿಂದ, ಈ ದೇಹದಲ್ಲಿ ಬಂದಿರೋದ್ರಿಂದ, ದೇಹದಿಂದ ಮಾಡಿರುವ ಪ್ರಾರ್ಥನೆ ದೇವರು ಕೇಳಿ. ಯಾಕಂದ್ರೆ ಈ ದೇಹ ಏನಾಗಿದೆ, ದೇವರಿಗೆ ದೇವರ ಆಲಯವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಆಮೇಲೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನಕ್ಕೆ ಆತನ ತೆಗೆದುಕೊಂಡೋಗಿ ತೋರಿಸ್ತಾ ಇದ್ದಾನೆ. ಆವಾಗ ನನಗೆ ಇದರ ಮನವರಿಕೆ ಆಯ್ತು. ಮೈ ಗುಡ್ನೆಸ್, ವಾಟ್ ಅ ಗಾಡ್. ದೆವ್ವಗಳಿಗೆ ಗೊತ್ತಿರತಕ್ಕಂಥ ನೀತಿ, ಈ ರಾಜ್ಯದ ನೀತಿ, ದೇವರ ರಾಜ್ಯದ ನೀತಿ ಮನುಷ್ಯರಾದರೆ ನಮಗೆ ಗೊತ್ತಿದೆಯಾ? ಅದಕ್ಕೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ, 1:28 ಹೇಳಲಾಗಿದೆ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ, ಯಾಕೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಅಂತ ಹೇಳಿ, ಗಾಡ್ ಬ್ಲೆಸ್ಡ್ ದೆಮ್. ಏನಂತೆ, ದೇವರು ಮನುಷ್ಯನನ್ನು ಸೃಷ್ಟಿಸಿ ಅವರನ್ನು ಆಶೀರ್ವದಿಸಿ ಹೀಗೆ ಹೇಳಿದನು, ಅವರು ಭೂಮಿಯನ್ನು, ಮುಂದೆ ಹೊತ್ತಿರಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ನೀವು ಫಲಿಸಿರಿ, ನೀವು ಹೆಚ್ಚಿರಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ. ಆಮೇಲೆ ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಜಲಚರಗಳ ಮೇಲೆಯೂ, ಭೂಮಿ ಮೇಲೆ ಹರಿದಾಡ್ತಿರ್ತಕ್ಕಂಥ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಪ್ರಾಣಿಗಳ ಮೇಲೆಯೂ ನೀವು ದೊರೆತನ ಮಾಡ್ರಿ ಅಂತ. ಯಾರು ದೊರೆತನ ಮಾಡಂತ ಹೇಳಿದಾನೆ? ಮನುಷ್ಯನನ್ನು ದೊರೆತನ ಮಾಡಂತ ಹೇಳಿದಾನೆ. ಅಂದ್ರೆ ಭೂಮಿ ಮೇಲೆ ಯಾರ ದೊರೆತನ ಇಲ್ಲ? ದೇವರ ದೊರೆತನ ಇಲ್ಲ. ಮೈ ಗುಡ್ನೆಸ್, ವಾಟ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂದ್ರೆ ದೇವರು ನಾವಿಬ್ರು ಆಳೋಣ ಅಂತ ಹೇಳ್ಬೋದಿತ್ತಲ್ಲ, ದೇವರು ಹಾಗೆ ಹೇಳಿಲ್ಲ. ದೇವರು ತನ್ನ ಮಾತು ತಪ್ಪುದಿಲ್ಲ ಅಂತೇಳಿ ಯಾರು ಗೊತ್ತಿದೆ? ದೆವ್ವಗಳು ಗೊತ್ತಿದೆ, ಆದ್ರೆ ಬಿಲಿವರ್ಸ್ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರು ಏನ್ ಹೇಳ್ತಾನೆ, ಮನುಷ್ಯನುಂಟು ಮಾಡಿ ಅವನನ್ನು ಆಶೀರ್ವದಿಸಿ, ಇಗೋ ನೀನು ಭೂಮಿಯನ್ನು ಆಳು, ನೀನು ಭೂಮಿಯನ್ನು ಆಳು, ದೊರೆತನ ಮಾಡು, ಪಶು ಪ್ರಾಣಿ ಪಕ್ಷಿ ಜೀವರಾಶಿಗಳ ಮೇಲೆ, ಜಲಚರಗಳ ಮೇಲೆ ನೀನು ದೊರೆತನ ಮಾಡು, ಅವುಗಳನ್ನು ಆಳು, ಅವುಗಳನ್ನು ವಶಪಡಿಸ್ಕೋ, ಅವುಗಳ ಮೇಲೆ ನೀನು ದೊರೆತನ ಮಾಡಿ ಎಂಬುದಾಗಿ ಮನುಷ್ಯನಿಗೆ ಆಳು ಎಂಬುದಾಗಿ ಆಶೀರ್ವಾದ ಮಾಡಿದ ನಂತರ ಮತ್ತು ಮನುಷ್ಯನನ್ನು ತೆಗೆದು ದೇವರ ಆಳ್ಲಿಕ್ಕೆ ಬರುವುದಿಲ್ಲ. ಈ ಸತ್ಯ ಯಾರು ಗೊತ್ತಿತ್ತು? ದೇವಗಳು ಗೊತ್ತಿದೆ. ಈ ಮನುಷ್ಯನ ದೇಹದಲ್ಲಿ ಇದ್ದುಕೊಂಡು ನಾನು ಏನು ಬೇಡಿಕೊಂಡ್ರು ಕೊಡ್ಲೇಬೇಕಾದ್ರೆ ದೇವರು ಆತ್ಮಗಳಿಗೆ ಈ ಭೂಮಿ ಮೇಲೆ ಅನುಮತಿಸಲಿಲ್ಲ, ಆತ್ಮಗಳಿಗೆ ಈ ಭೂಮಿ ಮೇಲೆ ಅಧಿಕಾರ ಕೊಡಲಿಲ್ಲ. ಆತ್ಮಗಳು, ಈ ನಾವು ದೇಹದಿಂದ ಇರ್ತಕ್ಕಂಥ ಆತ್ಮಗಳು, ನಾವು ದೇಹ ಧಾರಣೆ ಇರುವ ಆತ್ಮಗಳು, ಆದ್ರೆ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಆತ್ಮಿಕ ಶಕ್ತಿಗಳಿದೆಯಲ್ಲ, ಆ ದುರಾತ್ಮ ಶಕ್ತಿಗಳಾಗಲಿ, ಅದು ದೇವದೂತಗಳಾಗ್ಲಿ, ಯಾವುದೇ ಆಗಲಿ ಈ ಭೂಮಿ ಮೇಲೆ ಆಳ್ಲಿಕ್ಕಾಗುದಿಲ್ಲ. ಅದಕ್ಕೆ ಬೈಬಲ್ ಇರ್ತದೆ, ಮನುಷ್ಯನನ್ನು ದೇವರು ದೇವದೂತಗಳಿಗಿಂತ ಹೆಚ್ಚಾಗಿ ಮಾಡಿದನೆಂಬುದಾಗಿ. ಅದಕ್ಕೆ ಈ ಆದಿಯಲ್ಲಿ ಹೇಳಿರ್ತದೆ ಈ ಮಾತು, ಬೈಬಲ್ ಅಲ್ಲಿ ಮತ್ತೇಯ ಸುವಾರ್ತೆ 7ನೇ ಹೇಳಿರ್ತಕ್ಕಂಥ ಮಾತು, ಇವೆಲ್ಲ ಮಾತುಗಳು ಯಾರು ಗೊತ್ತಿದೆ? ದೇವಗಳು ಗೊತ್ತು. ಅದಕ್ಕಾಗಿ ಮನುಷ್ಯನಿಗೆ ದೇವರ ಆಳು ಎಂಬುದಾಗಿ ಮನುಷ್ಯನಿಗೆ ಅಧಿಕಾರ ಕೊಟ್ಟಿದ್ದಾನೆ ಹೊರತು ತಾನು ಈ ಅಧಿಕಾರನ ತನ್ನ ಬಳಿಯಲ್ಲಿ ಇಟ್ಕೊಂಡಿಲ್ಲ. ಅದಕ್ಕಾಗಿ ಈ ದೇಹದಲ್ಲಿ ಬಂದು ಈ ನಾಲಿಗೆಯಿಂದ ದೆವ್ವ ಮಾತಾಡಿತ್ತು. ಯಾರಿಗೆ ಗೊತ್ತಿದೆ? ದೆವ್ವಗಳು ಗೊತ್ತಿದೆ. ಈ ನಾಲಿಗೆಯಲ್ಲಿ ಜೀವವು ಮರಣವು ನಾಲಿಗೆ ವಶದಲ್ಲಿದೆ ಅಂತೇಳಿ. ಆದ್ರೆ ಕ್ರಿಶ್ಚಿಯನ್ ಬಿಲೀವರ್ಸ್ಗೆ ಗೊತ್ತಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ದೆವ್ವಗಳು ತನ್ನನ್ನು ತಾನು, ದೆವ್ವಗಳನ್ನು ಏನಂದಿದ ದೇವರು? ಯೇಸು ಕ್ರಿಸ್ತರು ಹೋಗಿ ಅಧೋಲೋಕಕ್ಕೆ ಬೀಳು ಅಂತ ಹೇಳ್ದ. ಇಲ್ಲೇ ಅಧೋಲೋಕಕ್ಕೆ, ನರಕದಲ್ಲಿ ಬೀಳು ಅಂತ ಹೇಳ್ದ. ನರಕದಲ್ಲಿ ಬೀಳು ಅಂತ ಹೇಳಿದುಕೊಳ್ಳಿ ಈ ದೆವ್ವಗಳು ಏನ್ ಮಾಡಿದೇವೆ? ಅಯ್ಯ, ನಮ್ಮನ್ನು ಈ ದೇಶವನ್ನು ಬಿಟ್ಟು ಹೊರಟೋಗಬೇಡ ಎಂಬುದಾಗಿ ಹೇಳು.
ಈ ದೇಶವನ್ನು ಬಿಡುವಂತೆ ನಮ್ಮನ್ನು ಹೇಳಬೇಡ, ಆಜ್ಞಾಪಿಸಬೇಡ, ನಮ್ಮನ್ನು ಆ ಹಂದಿಗಳಲ್ಲಿ ಹೋಗುವಂತೆ ಅಪ್ಪಣೆ ಕೊಡು ಅಂತೇಳಿ ಈ ನಾಲ್ಗೆಯಿಂದ ದೆವ್ವಗಳು ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ದೆವ್ವಗಳು ಗೊತ್ತಿದೆ ಈ ನಾಲ್ಗೆಯಲ್ಲಿ ಜೀವವು ಮರಣವು ಈ ನಾಲ್ಗೆ ವಶದಲ್ಲಿ ಇದೆ ಎಂಬುದಾಗಿ. ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ. ಜ್ಞಾನೋಕ್ತಿ ಬೈಬಲ್ನಲ್ಲಿ ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರಹಸ್ಯ ಇದೆ. ಆದ್ರೆ ದೆವ್ವಗಳು ಗೊತ್ತಿದೆ, ಬಿಲೀವರ್ಸ್ ಗೊತ್ತಿದೆಯಾ ನಿನ್ನ ನಾಲ್ಗೆಯಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ. ನೀನು ಮಾಡುವ ಪ್ರಾರ್ಥನೆ ಇದುವರೆಗೂ ನಿನಗೆ ಕಠಿಣವಾದಂತಹ ಸಂಕಟಗಳು ಯಾಕೆ ಬಂದಿವೆ? ಆವತ್ತಿ ಬ್ರದರ್, ಜೀವ ಮರಣಗಳು ನಾಲ್ಗೆಯ ವಶದಲ್ಲಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅಂದ್ರೆ ಜೀವ ಮರಣವು ನಾಲ್ಗೆಯ ವಶದಲ್ಲಿದೆ. ಜೀವ ಮರಣವು ನಾಲ್ಗೆ ವಶದಲ್ಲಿದೆ. ವಚನ ಪ್ರಿಯರು ಅಂದ್ರೆ ಮರಣವನ್ನು ಪ್ರೀತಿಸಿದ್ರೆ, ಮರಣವನ್ನು ಮಾತಾಡಿದ್ರೆ ಅವನು ಮರಣಿಸ್ತಾನೆ, ಜೀವವನ್ನು ಮಾತ್ರ ಅವನು ಜೀವಿಸ್ತಾನೆ. ಆದ್ರೆ ದೆವ್ವಗಳು ಗೊತ್ತಿದೆ ಮನುಷ್ಯನ ನಾಲಿಗೆಯಲ್ಲಿರುವ ಪವರ್. ಯಾಕಂದ್ರೆ ದೇವರು ಕೊಟ್ಬಿಟ್ಟಿದ್ದಾನೆ. ಗಾಡ್ ಕ್ಯಾನಾಟ್ ವಿಡ್ರೋ ಇಟ್. ಯಾಕಂದ್ರೆ ಒಂದ್ಸಾರಿ ಕೊಟ್ಟು ದೇವರೇ ವಿಡ್ರೋ ಮಾಡ್ಕೊಳ್ಳಿಕ್ ಆಗದೇ ಇದ್ರು ಸೈತಾನ್ ವಿಡ್ರೋ ಮಾಡ್ಕೊಳ್ಳಿಕ್ ಆಗ್ತದ? ಹಲ್ಲೆಲೂಯಾ. ಇವನ್ ಗಾಡ್ ಹಿಮ್ಸೆಲ್ಫ್ ಈಸ್ ಆಬ್ಲಿಗೇಟೆಡ್ ಟು ಆನ್ಸರ್ ಯುವರ್ ಪ್ರೇಯರ್ಸ್. ಕರ್ತನು ಕರ್ತವ್ಯ ಬದ್ಧನಾಗಿ ಬಿಟ್ಟಿದ್ದಾನೆ ಆ ದೆವ್ವಗಳ ಪ್ರಾರ್ಥನೆಯನ್ನು ಆಲೈಸುವುದಕ್ಕಾಗಿ. ದೆವ್ವಗಳಿಗೆ ಗೊತ್ತಿದೆ ಈ ನಾಲ್ಗೆ ಪವರ್ ಏನಿದೆ ಎಂಬುದಾಗಿ. ಕ್ರೈಸ್ತವರಾದ ನಿಮಗೆ ಗೊತ್ತಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ನಾಲ್ಗೆ ವಶದಲ್ಲಿ ಜೀವವು ಮರಣವು ಈ ನಾಲ್ಗೆ ವಶದಲ್ಲಿದೆ. ಯಾವನಾದರೂ ಪ್ರೀತಿಸ್ತಾನೋ ಅದನ್ನು ಅವನು ಅನುಭವಿಸುತ್ತಾನೆ. ದೆವ್ವಗಳು ಬಂದು ಯೇಸು ಕ್ರಿಸ್ತನ ಹತ್ರ ಹೇಗೆ ಪ್ರಾರ್ಥನೆ ಮಾಡಿತ್ತು ನೋಡಿ. ಯಾಕಂದ್ರೆ ಅದು ಗೊತ್ತಿದೆ ಆರಾಧಕರ ಪ್ರಾರ್ಥನೆ ದೇವರು ಕೇಳ್ತಾನಂತೇಳಿ. ಹಲ್ಲೆಲೂಯಾ. ದೇವರು ಪಾಪಿಗಳ ಪ್ರಾರ್ಥನೆ ಕೇಳುವುದಿಲ್ಲ, ಆರಾಧಕರ ಪ್ರಾರ್ಥನೆ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡಿ, ದೇವರು ಪಾಪಿಗಳ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ನಿನಗೆ ಗೊತ್ತಿಲ್ಲವೋ? ಆತನನ್ನು ಆರಾಧಿಸಿ ಆತನ ಚಿತ್ತಾನುಸಾರವಾಗಿ ನಡೆಯುವವರ ಪ್ರಾರ್ಥನೆಯನ್ನೇ ದೇವರು ಕೇಳುತ್ತಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ಲವೋ? ಅಂದ್ರೆ ಅರ್ಥ ಏನು? ಆತನನ್ನು ಆರಾಧಿಸಿ ಆತನ ಚಿತ್ತಾನುಸಾರವಾಗಿ ನಡೆಯುವವರ ಪ್ರಾರ್ಥನೆಯನ್ನೇ ದೇವರು ಕೇಳುತ್ತಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ಲವೋ? ಅಂದ್ರೆ ದೆವ್ವಗಳು ಮನುಷ್ಯನ ದೇಹದಲ್ಲಿ ಬಂದು ಆತನ ಚಿತ್ತಕ್ಕೆ ಸರೆಂಡರ್ ಆದವು. ಅದಕ್ಕೆ ಮಹೋನ್ನತನಾದ ದೇವಕುಮಾರನೇ ಏಸಯ್ಯ, ಮಹೋನ್ನತನಾದ ದೇವಕುಮಾರ. ಯಾಕಂದ್ರೆ ಅದು ಏನ್ ಅರಿಕೆ ಮಾಡಿತ್ತು ಆ ನಾಲ್ಗೆಯಿಂದ? ಯೇಸುವನ್ನು ಮಹೋನ್ನತನು ಒಡೆಯನೆಂಬುದಾಗಿ ಅರಿಕೆ ಮಾಡಿತ್ತು. ಯಾರು? ದೆವ್ವಗಳು. ನನಗೆ ಬಹಳ ಆಶ್ಚರ್ಯವಾಯಿತು. ಈ ದೆವ್ವಗಳ ಪ್ರಾರ್ಥನೆ ಕೇಳಿ ಈ ದೆವ್ವಗಳಿಗೆ ರಕ್ಷಣೆ ಯಾಕೆ ಸಿಕ್ತು? ಈ ದೆವ್ವಗಳು ನರಕದಲ್ಲಿ ಹೋಗಂತ ಹೇಳಿದಾನೆ. ಆದ್ರೆ ನರಕದಲ್ಲಿ ಹೋಗಿ ಯೇಸು ತನ್ನ ಬಾಯಿಂದ ಹೇಳಿದ ಮಾತನ್ನು ದೆವ್ವಗಳು ಬೇಡ್ಕೊಂಡಿದ್ದಾಗ ನರಕದ ಅಗ್ನಿಯಿಂದ ತಪ್ಪಿಸಿಕೊಂಡು ಅವುಗಳು ಹಂದಿಗಳಲ್ಲಿ ಹೋಗಿ ಬಿದ್ದಾವ. ಅಂದ್ರೆ ಇದು ಎಂತ ಟ್ವಿಸ್ಟ್ ಇದೆ ಅಂದ್ರೆ, ಬಿಕಾಸ್ ದೇ ನೋ ದ ಲಾ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ಬಟ್ do we know the law of kingdom of heaven? ನಮಗೆ ಗೊತ್ತಿದೆಯಾ ಆ ದೇವರ ರಾಜ್ಯದ ನೀತಿ? ಅದಕ್ಕೆ ಯೇಸು ಹೇಳಿದ್ರೆ ಏನು ತಿನ್ನಬೇಕು ಏನು ಕುಡಿಯಬೇಕಂತ ಯಾಕೆ ಚಿಂತೆ ಮಾಡ್ತೀವಿ? ಆತನ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಮನಪೂರ್ವಕದಿಂದ ಹೇಳ್ತಿರಲ್ವಿಯಾ? ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ದೆವ್ವಗಳಿಗೆ ದೇವರ ರಾಜ್ಯ ದೇವರ ನೀತಿ ಬಗ್ಗೆ ಗೊತ್ತಿದೆ. ಅದಕ್ಕಾಗಿ ಆ ನೀತಿಗೆ ತಕ್ಕಂತೆ ದೇವರ ಹತ್ರ ಬಂದು ಯೇಸು ಕ್ರಿಸ್ತನ ಮುಂದೆ ಅಡ್ಡ ಬಿದ್ದು ಮೊಣಕಾಲ ಮೇಲೆ ಬಿದ್ದು ಆರಾಧನೆ ಮಾಡ್ತು. ಮಹೋನ್ನತನಾದ ದೇವಕುಮಾರನೇ, ನಮ್ಮ ಗೊಡವೆ ನಿನಗೆ ಯಾಕೆ? ನಿನಗೆ ಕರ್ತನ ದೇವರ ಮೇಲೆ ನಿನಗೆ ಶಪಥವಾಗಿದೆ. ಐ ಸ್ವೇರ್ ಆನ್ ಯು. ನಾನು ದೇವರ ಮೇಲೆ ಐ ಇಂಪ್ಲೋರ್ ಆನ್ ಗಾಡ್. ನಿನ್ನ ವಿಷಯದಲ್ಲಿ ನಾನು ಶಪಥ ಹಾಕ್ತಾ ಇದ್ದೇನೆ, ನಿನ್ನನ್ನು ಕೇಡು ಮಾಡಬಾರ್ದು ಎಂಬುದಾಗಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ನನ್ನ ಪ್ರಿಯ ಸಹೋದರಿ ಸಹೋದರೇ, ದೆವ್ವಗಳಿಗೆ ಗೊತ್ತಿರೋದು ಬಿಲೀವರ್ಸ್ ಗೊತ್ತಿದೆಯಾ? ಅದಕ್ಕೆ ನಾನು ಈ ದೆವ್ವಗಳ ಪ್ರಾರ್ಥನೆ ಯಾಕೆ ಕೇಳಿದೆ ಒಂದೊಂದಾಗಿ ನಾನು ಇದನ್ನು ನೋಟ್ ಮಾಡ್ಕೋದು. ನೋಡ್ರಿ, ಸೈತಾನ ಈ ಲೋಕದಲ್ಲಿ ಏನು ಕ್ರಿಯೆ ಮಾಡಬೇಕಾದ್ರೆ ಅದಕ್ಕೆ ದೇಹ ಬೇಕು. ಅದಕ್ಕೇನು ಬೇಕು? ಈ ಮಣ್ಣಿನ ದೇಹ ಬೇಕು, ಈ ಧೂಳಿನ ದೇಹ ಬೇಕು. ಈ ಧೂಳಿನ ದೇಹ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ ಅಂತೇಳಿ ಒಂದು ದೊಡ್ಡ ಸೇವಕನು ಹೇಳಿದ್ದಾನೆ. ಅದಕ್ಕೆ ಮನುಷ್ಯನ ಭೂಮಿಯನ್ನು ಆಳಬೇಕೆಂಬುದಾಗಿ ಈ ದೇಹಕ್ಕೆ ಅಪ್ಪಣೆ ಕೊಟ್ಟುಬಿಟ್ಟಿದ್ದಾನೆ, ಈ ದೇಹದಲ್ಲಿರುವ ಆತ್ಮಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರು ವಿಡ್ರೋ ಮಾಡ್ಕೊಳ್ಳಿಕ್ಕಾಗಲ್ಲ, ದೇವರು ಅದನ್ನ ಹಿಂತೆಗೆದುಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಸೈತಾನನ ಆದಿಯಲ್ಲಿ ಅದು ಒಂದು ದೇಹವನ್ನು ತೆಗೆದುಕೊಂಡಿತ್ತು. ಈ ಭೂಮಿ ಮೇಲೆ ಮನುಷ್ಯನ ಜೀವನವನ್ನು ಪತನ ಮಾಡೋದಕ್ಕಾಗಿ ಆ ದೇಹ
ಸರ್ಪದ ದೇಹ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ ಮತ್ತು 13ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಆ ಸೈತಾನನಲ್ಲ, ನೋಡ್ರಿ ಸರ್ಪ ಎಂಬುದಾಗಿ ಹೇಳಲಾಗಿದೆ. ಸೈತಾನ ಹೆಸರಿದೆ ಅದರೊಳಗೆ ಇಲ್ಲ. ಸರ್ಪವು ಅವಳನ್ನು ಮೋಸ ಮಾಡಿದ. ಅದಕ್ಕಾಗಿ ಬೈಬಲ್ ಹೇಳಲಾಗಿದೆ, ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಎಲ್ಲಾ ಭೂಜಂತುಗಳಿಗಿಂತ ಸರ್ಪವು ಯುಕ್ತಿ ಉಳ್ಳದಾಗಿದೆ. ಅದಕ್ಕಾಗಿ ಸೈತಾನನು ಸರ್ಪದ ದೇಹವನ್ನು ಹೊಂದಿಕೊಂಡಿದ್ದ. ಸರ್ಪದ ದೇಹದೊಳಗೆ ಪ್ರವೇಶ ಮಾಡಿ ತನ್ನ ಕಾರ್ಯಕ್ಕೆ ಅಂಜಾಮದಿಯಾವು, ತನ್ನ ಕಾರ್ಯವನ್ನು ನೆರವೇರಿಸಿತ್ತು. ಏನಂತೇಳಿ, ಈ ಮನುಷ್ಯನನ್ನು ಪತನ ಮಾಡಬೇಕಾದ್ರೆ ನಾನು ಈ ಆತ್ಮದಲ್ಲಿ ಇದ್ದುಕೊಂಡು ಮಾಡ್ಲಿಕ್ಕಾಗಲ್ಲ. ಅದು ನಾನು ಒಂದು ಶರೀರವನ್ನು ಪಡ್ಕೊಳ್ಬೇಕು. ಆ ಶರೀರ ಯಾವ ಶರೀರವನ್ನು ಪಡ್ಕೊಂಡಿದ್ದು? ಸರ್ಪದ ಶರೀರವನ್ನು ಪಡ್ಕೊಂಡು ಸರ್ಪದೊಳಗೆ ಪ್ರವೇಶ ಮಾಡಿ ಸರ್ಪದ ಮೂಲಕವಾಗಿ ಸ್ತ್ರೀಯನ್ನು ಮೋಸ ಮಾಡಿತ್ತು. ಆವಾಗ ಬೈಬಲ್ ಹೇಳ್ತದೆ, ಯಾರು ಸ್ತ್ರೀ ಹೇಳ್ತಾರೆ ಸರ್ಪ ನನಗೆ ಮೋಸ ಮಾಡಿತ್ತು ಎಂಬುದಾಗಿ. ಅಂದ್ರೆ ಸರ್ಪ, ಸೈತಾನ್ ನೇರವಾಗಿ ಬಂದು ಈ ಭೂಲೋಕದಲ್ಲಿ ಯಾವ ಕಾರ್ಯ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಈ ದೇಹಕ್ಕೆ ಅದ್ಭುತವಾದಂತ ಶಕ್ತಿ ಇದೆ, ಈ ದೇಹಕ್ಕೆ ಅದ್ಭುತವಾದಂತ ಅರ್ಥ ಇದೆ. ಈ ದೇಹ ದೇವರ ಆಲಯ ಎಂಬುದಾಗಿ ಸರ್ಪಕ್ಕೆ ಗೊತ್ತಿದೆ, ಆದ್ರೆ ದೇವಜನರಾದ ನಮಗೆ ಗೊತ್ತಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ಕರ್ತನ ನಾಮಕ್ಕೆ ಮಹಿಮೆಯುಂಟಲಿ ನನ್ನ ಪ್ರಿಯ ಸಹೋದರಿ ಸಹೋದರರೇ. ಆಗ ಸೈತಾನ್ ಗೊತ್ತಿದೆ, ಸರ್ಪದ ನಾಲ್ಗೆಯಿಂದ ಮಾತಾಡೋದ್ರಿಂದ ಜೀವದಾಯಕವಾದಂತ ಜನರು, ಆದಿಕಾಂಡದಲ್ಲಿ ಆದಾಮನಿಗೆ ಅವಳಿಗೆ ಜೀವ ದೊರಕಬೇಕಾಗಿರುವ ಅವರಿಗೆ ಸೈತಾನ ತನ್ನ ನಾಲ್ಗೆಯಿಂದ ಮೋಸ ಮಾಡಿ ಅವರಿಗೆ ಮರಣವನ್ನು ಪಡೆಯುವಂತೆ ಮಾಡಿತು. ಸೈತಾನ ಗೊತ್ತಿತ್ತು, ಎದು ನಾಲ್ಗೆಯ ವಶದಲ್ಲಿ ಜೀವವು ಮರಣವಿದೆ ಎಂಬುದಾಗಿ. ನೆಕ್ಸ್ಟ್, ಡಿಮನ್ ಬಿಲೀವ್ಸ್. ಸೈತಾನ ದೆವ್ವಗಳಿಗೆ ನಂಬಿಕೆ ಇದೆ. ಏನಂತೇಳಿ, ಬೇಡಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಖಂಡಿತವಾಗಿ ದೇವರು ಉತ್ತರ ಕೊಡಲೇಬೇಕಾಗ್ತದೆ. ನೆಕ್ಸ್ಟ್, ದೆವ್ವಗಳಿಗೆ ಚೆನ್ನಾಗಿ ಗೊತ್ತಿದೆ ಮನುಷ್ಯನ ನಾಲಿಗೆಯಲ್ಲಿ ಜೀವವು ಮರಣವು, ಅದರ ಅಧಿಕಾರವು ಮನುಷ್ಯನ ನಾಲಿಗೆಯ ವಶದಲ್ಲಿದೆ ಎಂಬುದಾಗಿ. ನೆಕ್ಸ್ಟ್, ದಯಮಾಡಿ ಗಮನಿಸ್ತೀರಿ, ದೆವ್ವಗಳಿಗೆ ಚೆನ್ನಾಗಿ ಗೊತ್ತಿದೆ ದೇವರು ಮಜ್ಬೂರ್ ಆಗ್ತಾನೆ ಎಂಬುದಾಗಿ. ಏನಾಗ್ತಾನೆ? ದೇವರು ಅನಿವಾರ್ಯದಿಂದ ದೇವರು ಮನುಷ್ಯನ ಆ ದೆವ್ವಗಳು ಹೊಕ್ಕೊಂಡಿರ್ತಕ್ಕಂಥ ಈ ಮನುಷ್ಯನು, ಯಾವ ಮನುಷ್ಯನೊಳಗೆ ದೆವ್ವಗಳು ಹೋಗಿದೆಯಲ್ಲ, ಆ ದೆವ್ವಗಳು ಗೊತ್ತಿದೆ ಈ ಮನುಷ್ಯನೊಳಗಿದ್ದು ಅವನ ನಾಲಿಗೆಯಿಂದ ನಾನು ಪ್ರಾರ್ಥನೆ ಮಾಡಿದ್ರೆ, ಗಂಭೀರವಾಗಿ ತರಲುಯ ಆ ನಾಲಿಗೆಯಿಂದ ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತು ಅನಿವಾರ್ಯವಾಗಿ ಈಡೇರಿಸಲೇಬೇಕಾಗ್ತದೆ ಎಂಬುದಾಗಿ. ಈ ನಂಬಿಕೆ ನಿನಗಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ಬಿಲೀವರ್ಸ್ಗೆ ಸತ್ಯ ಗೊತ್ತಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ಪ್ರತಿಯೊಂದು ಕಾರ್ಯಗಳು ನೋಡ್ತದೆ. ದೇವಗಳಿಗೆ ಚೆನ್ನಾಗಿ ಗೊತ್ತಿದೆ ಈ ದೇಹವು, ಮನುಷ್ಯನ ದೇಹವು ದೇವರ ಆಲಯ. ಈ ದೇವರ ಆಲಯದಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿ ಕೇಳ್ತಾನ ಅನ್ನತಕ್ಕಂಥ ದೇವಗಳಿಗಿರುವ ನಂಬಿಕೆ ನಿಮಗಿದೆಯಾ? ನೆಕ್ಸ್ಟ್, ಆ ಸ್ಪಿರಿಚುವಲ್ ಬೀಯಿಂಗ್ ಕೆನಾಟ್ ಡೀಲ್ ಎನಿಥಿಂಗ್ ಆನ್ ಅರ್ತ್ ವಿದೌಟ್ ದ ಟಂಗ್ ಅಂಡ್ ಬಾಡಿ. ಯಾವುದೇ ಆತ್ಮ ಇರಲಿ, ಅದು ದೇವರ ಆತ್ಮ ಇರಲಿ, ಅದು ದೇವದೂತಗಳಾಗಿರ್ಲಿ, ಅದು ಪವಿತ್ರ ಆತ್ಮ ಆಗಿರ್ಲಿ, ಯಾವುದೇ ಆತ್ಮ ಈ ಭೂಮಿ ಮೇಲೆ ನೇರವಾಗಿ ಕಾರ್ಯ ಮಾಡ್ಲಿಕ್ಕಾಗುದಿಲ್ಲ ಈ ದೇಹ ಇಲ್ಲದೆ. ಅದಕ್ಕಾಗಿ ಪವಿತ್ರ ಆತ್ಮ ಈ ದೇಹದಲ್ಲಿ ಇದ್ರೆ ದೇವರು ತನ್ನ ಕಾರ್ಯಗಳು ಮಾಡ್ಬೇಕಾದ್ರೆ ಪವಿತ್ರ ಆತ್ಮ ಈ ದೇಹದಲ್ಲಿದ್ದು ಮಾತಾಡುವ ಕಾರ್ಯಗಳು ನಿಜವಾಗುವಂತೆ ದೇವರು ಮಾಡ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ನೆಕ್ಸ್ಟ್, ಇನ್ನೊಂದು ವಿಚಿತ್ರ ಸಂಗತಿ, ಇದರಲ್ಲಿ ಮುಗಿಸ್ಬಿಡ್ತೇನೆ ನಾನು. ಆದ್ರೆ ಈ ದೇಹದಿಂದ ಹೊರಗೆ ಬಂದ ನಂತರ, ಈ ದೇಹವನ್ನು ಬಿಟ್ಟು ಸತ್ತು ಹೋದ ನಂತರ ನೀನು ಎಷ್ಟು ಪ್ರಾರ್ಥನೆ ಮಾಡು, ಈ ದೇಹ ಇಲ್ಲದೆ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಆಲೈಸಲ್ಪಡುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಸತ್ತು ಹೋಗಿದ್ದವ್ರು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದಾರೆ ಅಂತೇಳಿ ಯಾರು ಹೇಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಎಲ್ಲ ಹೇಳ್ತಿರಲ್ಲ, ಈ ದೇಹ ಇಲ್ಲದೆ ಯಾರು ಪ್ರಾರ್ಥನೆ ಮಾಡಿದ್ರೆ ಸತ್ತೋಗಿದ್ರು, ಅಯ್ಯೋ ನನಗಾಗಿ ಆ ಸಂತರು ಪ್ರಾರ್ಥನೆ ಮಾಡ್ತಾ ಇದ್ರೆ, ಸಂತ ಪೌಲನು ನನಗಾಗಿ ಪ್ರಾರ್ಥನೆ ಮಾಡಿದ್ರೆ, ಸಂತ ಪೇತ್ರರು ಪ್ರಾರ್ಥನೆ ಮಾಡ್ತಾ ಇದ್ರೆ, ನಾವು ಸಂತ ಪೇತ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ, ಸಂತ ಪೇತ್ರರಲ್ಲಿ ಅಲೋ, ಸಂತ ಪೇತ್ರರಿಗೆ ದೇಹ ಇಲ್ಲ ಬಾಬಾ. ಸಂತ ಪೇತ್ರರ ಪ್ರಾರ್ಥನೆ ಕೇಳಿಸಲ್ಪಡುವುದಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಅದಕ್ಕೆ ಯಾವಾಗಲೂ ಪ್ರಾರ್ಥನೆ. ಅದಕ್ಕೆ ಯೇಸು ಕ್ರಿಸ್ತನು ದೇಹ ಇಲ್ಲದೆ ಪರಲೋಕಕ್ಕೆ ಎತ್ತಲ್ಪಡಲಿಲ್ಲ. ಆತನ ಈ ದೇಹದಿಂದಲೇ ಯಾಕೆ ಎತ್ತಲ್ಪಟ್ಟಿದೆ ಗೊತ್ತಿದೆ? ಆತನ ಗೊತ್ತಿದೆ ಈ ದೇಹ ಇಲ್ಲದೆ ಯಾರ ಪ್ರಾರ್ಥನೆ ಲಾಲಿಸಲ್ಪಡುವುದಿಲ್ಲ. ಅದಕ್ಕಾಗಿ, ಯಾಕಂದ್ರೆ ಆತನೇ ಆಜ್ಞೆ ಮಾಡಿರುವುದರಿಂದ, ಅದಕ್ಕಾಗಿ ದೇಹದೊಡನೆ ಆತನ ತಂದೆಯ ಬಲಪಕ್ಷದಲ್ಲಿ ಕೂತ್ಕೊಂಡು ನಮ್ಮೆಲ್ಲರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು. ಈ ಸತ್ಯ ಯಾರು ಗೊತ್ತಿದೆ? ದೇವಗಳು ಗೊತ್ತಿದೆ.
ನನಗೆ ಇವತ್ತು ಪ್ರಶ್ನೆ, ಈಗ ಬಿಲಿಯರ್ಸ್ ಗೊತ್ತಾಗಿದೆಯಾ? ಯೇಸು ಕ್ರಿಸ್ತನು ಈ ದೇಹ ಇಲ್ಲದೆ ಆತನ ಪರಲೋಕಕ್ಕೆ ಎತ್ತಲ್ಪಟ್ಟಿಲ್ಲ. ಈ ದೇಹದೊಡನೆ ಯಾಕೆ ಎತ್ತಲ್ಪಟ್ಟನಂದ್ರೆ, ತಂದೆ ಬಲಪಕ್ಷದಲ್ಲಿ ಇದ್ದುಕೊಂಡು 24/7 ನಿಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನಲ್ಲಿ. ಆವಾಗಾದ್ರೆ ಆತನ ವಿಜ್ಞಾಪನೆ ಲಾಲಿಸಲ್ಪಡ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಇದು ಯಾರಿಗೆ ಗೊತ್ತಿದೆ? ನೀತಿವಂತರಾದ ಆಗಿನ ಕಾಲದ ಎಲ್ಲ ಭಕ್ತರಿಗೆ ಗೊತ್ತಿತ್ತು, ಡೆವಿಲ್ ಗೊತ್ತಿದೆ, ದೆವ್ವಗಳು ಗೊತ್ತಿದೆ, ಕ್ರೈಸ್ತರಿಗೆ ಗೊತ್ತಿದೆಯಾ? ನೆಕ್ಸ್ಟ್, ಈ ದೇಹದಲ್ಲಿ ಎಂತ ಅದ್ಭುತ ಶಕ್ತಿ ಇದೆ ಎಂಬುದಾಗಿ ಒಂದು ರಹಸ್ಯ ಹೇಳುತ್ತೆ. ನಿನ್ನೆ ನಾನು ಒಂದು ಕಾರ್ಯಕ್ರಮ ನೋಡ್ಲಿಕ್ಕೆ ಹೋಗಿರುವಾಗ ಅಲ್ಲಿ ವಿಚಿತ್ರ ಕಾರ್ಯಕ್ರಮ ಇರ್ತದೆ. ನಾವು ಧೂಳು, ನಾವು ಬೂದಿ, ನಾವು ಎದಕ್ಕೆ ಕೆಲಸಕ್ಕೆ ಬರುದಿಲ್ಲ, ನಾವೇನು ಉಪಯೋಗ ಇಲ್ಲ, ನಾವು ಯೋಗ್ಯರಲ್ಲ, ನಾವು ಅಯೋಗ್ಯರು ಎಂಬುದಾಗಿ ಕೆಲವು ಜನ ಹೇಳುತ್ತಾ ಇದ್ರು. ಆದ್ರೆ ಬೈಬಲ್ ಸರಿಯಾಗಿ ಓದ್ರಿ ನನ್ನ ಪ್ರಿಯ ಅಮಾಯಕರೇ, ಬೈಬಲ್ನಲ್ಲಿ ಹಾಗಿಲ್ಲ. ಈ ಧೂಳು ಮತ್ತು ಈ ಬೂದಿಯಿಂದ ಮಾಡಲ್ಪಟ್ಟಿರುವ ಈ ಮನುಷ್ಯನಿಗೆ ಎಂಥ ಅದ್ಭುತವಾದಂತ ಅಧಿಕಾರ, ಸಾಮರ್ಥ್ಯ, ಶಕ್ತಿ ಈ ನಾಲಿಗೆಯಲ್ಲಿ ಇದೆ ಅನ್ನತಕ್ಕಂಥ ಶಕ್ತಿ ನಾವು ತಿಳಿಸಬೇಕು ಹೊರತು ಸುಳ್ಳು ಉಪದೇಶಗಳು ಮನುಷ್ಯನನ್ನು ತಪ್ಪು ದಾರಿ ಹಿಡಿಸ್ತದೆ. ಇದನ್ನು ಯಾವುದನ್ನು ಆಧಾರ ಮಾಡ್ಕೊಂಡು ಹೇಳ್ತಾರೆ ಗೊತ್ತಿದೆ? ನಾವು ಧೂಳು ಅಂದ್ರೆ ಅಬ್ರಹಾಮ ನೋಡು ತನ್ನನ್ನು ತಾನು ಎಷ್ಟು ತಗ್ಗಿಸಿಕೊಂಡ. ನಾನು ಧೂಳು, ನಾನು ಬೂದಿ, ನಾನು ಅಯೋಗ್ಯನು ಅಂತ ಹೇಳಿದನಲ್ಲಿ, ಅಯೋಗ್ಯನ ಅಂತ ಹೇಳಿದನ? ನಾನು ಧೂಳು, ನಾನು ಬೂದಿ ಅಂತ ಹೇಳಿದ, ಅಯೋಗ್ಯನ ಅಂತ ಹೇಳಿದನ? ವೈ ಆರ್ ಯು ಇಂಟರ್ಪ್ರಿಟಿಂಗ್ ರಾಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್? ರೀಡ್ ಕ್ಲಿಯರ್ಲಿ. ತೆಲುಗು ಬೋಧನೆ ಮಾಡತಕ್ಕಂಥವ್ರು ನಾವು ಬೈಬಲ್ ಅಲ್ಲಿ ಚೆನ್ನಾಗಿ, ಅದು ಇನ್ನೂ ಕ್ಲಿಯರ್ ಆಗಿ ಬರಲ್ಪಡುತ್ತೆ ತೆಲುಗು ಬೈಬಲ್ ಅಲ್ಲಿ. ಬಹಳ ಖುಷಿ ಆಗ್ತದೆ ನನಗೆ. ತೆಲುಗು ಬೈಬಲ್ ಬಹಳ ಚೆನ್ನಾಗಿದೆ. ಅಬ್ರಾಹ್ಮನಿಗೆ ಈ ದೇಹದಲ್ಲಿ ಇದ್ದುಕೊಂಡು ಮಾಡುವ ಪ್ರಾರ್ಥನೆ ದೇವರು ಅನಿವಾರ್ಯವಾಗಿ ಕೇಳಲೇಬೇಕಾಗುತ್ತದೆ ಅನ್ನತಕ್ಕಂಥ ಸತ್ಯ, ಆ ನೀತಿ ಯಾರಿಗೆ ಗೊತ್ತಿತ್ತು? ಆ ರಾಜ್ಯದ ನೀತಿ, ದೇವರ ರಾಜ್ಯದ ನೀತಿ ಯಾರು ಗೊತ್ತಿತ್ತು? ಅಬ್ರಾಹ್ಮನಿಗೆ ಗೊತ್ತಿತ್ತು. ಅದಕ್ಕಾಗಿ ಅಬ್ರಾಹ್ಮನು ಸೊದೋಮ್ ಗೋಮೋರ ಸಮಸ್ತ ಪಾಪದಿಂದ ತುಂಬಿ, ಆ ಪಾಪದ ಕೊಡ ತುಂಬಿ ಸೊದೋಮ್ ಗೋಮೋರ ನಾಶನಕ್ಕೆ ಸಮೀಪಿಸಿ ನಾಶನ ಎಂಬ ತೀರ್ಪನ್ನು ಹೊಂದಿತ್ತು. ಏನು ಹೊಂದಿತ್ತು? ನಾಶನ ಎಂಬ ತೀರ್ಪನ್ನು ಹೊಂದಿರುವಾಗ ದೇವದೂತಗಳು ಭೂಮಿಗೆ ಇಳಿದು ಬಂದು, ದೇವದೂತಗಳಿಗೆ ಭೂಮಿಗೆ ಇಳಿದು ಬಂದು, ದೇವರು ತಾನೇ ಇಳಿದು ಬಂದು ಅದರೊಟ್ಟಿಗೆ ಆಗ ಅಬ್ರಾಹ್ಮನಿಗೆ ಅಲ್ಲಿ ಹೋಗಿ ಲೋತನ ಕಡೆ ಹೋಯ್ತು. ಆದ್ರೆ ಲೋತನ ಕಡೆ ಹೋಗ್ಲಿಕ್ಕೆ ಮುಂಚೆ ಅಬ್ರಾಹ್ಮನ ಕಡೆ ಹೋಗಿ ಅದೇನ್ ಹೇಳ್ತಾರೆ? ನಾವು ಅಬ್ರಾಹ್ಮನಿಗೆ ಗೊತ್ತಿಲ್ಲದೆ, ಅಬ್ರಾಹ್ಮನಿಗೆ ತಿಳಿಸದೆ ನಾವು ಸೊದೋಮ್ ಗೋಮೋರವನ್ನು ನಾಶ ಮಾಡುವುದು ಸರಿಯಲ್ಲ, ನ್ಯಾಯವಲ್ಲ ಅಂತೇಳಿ ಅವುಗಳು ಯಾರ ಕಡೆ ಹೋದವು? ಅಂದ್ರೆ ಅಬ್ರಾಹ್ಮನ ಕಡೆಯಿಂದ ಅನುಮತಿ ತೆಗೆದುಕೊಳ್ಳಿಕ್ಕೆ ಹೋಗಿದ್ದು. ಯಾರಿಗೂ ಗೊತ್ತಾಗಲ್ಲ ಸರಿಯಾಗಿ ಬೈಬಲ್ ಓದ. ಒಳ್ಳೆ ಸೇವಕರಿದ್ದಾರೆ, ಅತ್ಯಂತ ಒಳ್ಳೆ ಸೇವಕರ ಬಗ್ಗೆ ವರ್ಣಿಸಿದ್ದಾರೆ. ಯಾಕಂದ್ರೆ ಗ್ರಾಮರ್ ಗೊತ್ತಿರ್ಬೇಕಿದ್ರ ಅರ್ಥ ಆಗ್ಬೇಕಾದ್ರೆ ನಮ್ಗೆ, ಮತ್ತು ಬೈಬಲ್ನ ಥಿಯಾಲಜಿ ಗೊತ್ತಿರಬೇಕು, ಮತ್ತು ರಾಜ್ಯದ ಈ ಪರಲೋಕ ರಾಜ್ಯದ ಅಂದ್ರೆ ಪ್ರಜಾಪ್ರಭುತ್ವ ಗೊತ್ತಿದ್ರಿಗೆ ಅರ್ಥ ಆಗಲ್ಲ, ಪ್ರಜಾಪ್ರಭುತ್ವ ಗೊತ್ತಿದ್ರಿಗೆ ಅರ್ಥ ಆಗಲ್ಲ, ರಾಜ್ಯದ ವ್ಯವಸ್ಥೆ ಡೆಮಾಕ್ರಸಿ ಗೊತ್ತಿದ್ರು ಗೊತ್ತಾಗಲ್ಲ, ರಾಜ್ಯದ ವ್ಯವಸ್ಥೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ. ಇದು ಏನಂತೇಳಿ ಗೊತ್ತಿರ್ತದೆ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ರಾಜ್ಯದ ವ್ಯವಸ್ಥೆ ಗೊತ್ತಿರೋದು ಗೊತ್ತಿರ್ತದೆ. ಏನಂತ ಹೇಳ್ಕೊ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ. ಅದಕ್ಕಾಗಿ ಅಬ್ರಾಹ್ಮನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಮಾಡುವ ಪ್ರಾರ್ಥನೆಗೆ ದೇವರು ಮಜಬೂರಾಗಿ ಕೇಳಲೇಬೇಕಾಗ್ತದೆ. ಅದಕ್ಕಾಗಿ ಆತನು ಹೇಳುವಾಗ ಒಂದಲ್ಲ ಎರಡು ಸಲ ಆತನು ಸೊದೋಮ್ ಗೋಮೋರವನ್ನು ನಾಶ ಮಾಡಲಿಕ್ಕೆ ಪರಲೋಕದಿಂದ ದೇವದೂತಗಳು ಹಾಗೂ ದೇವರು ಇಳಿದು ಬಂದಿರುವಾಗ ಆ ದೇವರು ಏನ್ ಹೇಳ್ತಾನೆ ನೋಡ್ರಿ, ಆ ಬ್ರಾಹ್ಮಣಿಗೆ ಗೊತ್ತಿಲ್ಲದೆ ಅದು ಮಾಡೋದು ಸರಿಯಲ್ಲ. ಅಂದ್ರೆ ಅರ್ಥ ಏನು? ಅಬ್ರಾಹ್ಮಣ ಅನುಮತಿಗಾಗಿ. ಯಾಕಂದ್ರೆ ಆತ್ಮಗಳು ಈ ಭೂಮಿ ಮೇಲೆ ನೇರವಾಗಿ ಆಳಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸೋದರೇ, ನಿನ್ನ ದೇಹ ಎಷ್ಟು ಅಮೂಲ್ಯವಾದದೆಂಬುದಾಗಿ ಬದುಕಿರುವ ಜೀವನದಲ್ಲಿ ಸುಖವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿ ಬದುಕೋದಲ್ಲದೆ ನಿನ್ನ ದೇಹದಿಂದ ನಮ್ಮ ದೇಶಕ್ಕೆ ಸಮಾಧಾನ, ಶಾಂತಿ, ರಕ್ಷಣೆ, ನಿತ್ಯ ಜೀವ ಬರುವಂತೆ ಪ್ರಾರ್ಥನೆ ಮಾಡೋಣ, ಶ್ರಮಿಸೋಣ, ಅದಕ್ಕಾಗಿ ದುಡಿಯೋಣ. ಓದ್ತೀರಾ ಮಾತನ ಅಬ್ರಾಹ್ಮನ ವಿಷಯದಲ್ಲಿ? ಆದಿಕಾಂಡ 18ನೇ ಅಧ್ಯಾಯ. ಆಗ ಇಲ್ಲಿ ನೋಡ್ರಿ ಎಷ್ಟು ಸರ್ ನಾನು ಹೇಳ್ತೇನೆ, ಡೈರೆಕ್ಟ್ ಆಗಿ ಹೇಳ್ತೇನೆ, ಆಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬರೋಣ. ಇಲ್ಲಿ ಅಬ್ರಾಹ್ಮನು ಆಗ ಕರ್ತನ, ಅಷ್ಟು ಹೋದ್ರಿ ಆ ಕರ್ತನ ಅನ್ನೋ ಪದ ಅಲ್ಲಿದೆ ನೋಡ್ರಿ ನಿಮ್ಮ ಹತ್ರ. ಹಾ, ಎಲ್ಲಂದ್ರೆ ಆದಿಕಾಂಡ 18ನೇ ಅಧ್ಯಾಯ 18ನೇ ವಚನದಲ್ಲಿ 17ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಅವ್ರು ಏನ್ ಮಾಡಿದ್ರು ನೋಡ್ರಿ. ದೆನ್ ದ ಮೆನ್ ರೋಸ್ ಫ್ರಮ್ ದೇರ್ ಅಂಡ್ ಲುಕ್ಡ್ ಟುವರ್ಡ್ಸ್ ದ ಸೊಡೋಮ್ ಅಂಡ್ ಅಬ್ರಾಮ್ ವೆಂಟ್ ವಿತ್ ದೆಮ್ ಟು ಅಂದ್ರೆ ಅಬ್ರಾಮನ ಕಡೆ ಹೋಗಿ ಆ ದೂತರು ಊಟ ಮಾಡಿ, ಅವರ ಜೊತೆಲಿ ತಿಂದು ಊಟ ಮಾಡಿ, ಅವುಗಳು ಎಲ್ಲಿ ಹೋಗ್ತಾ ಇದ್ದವು?
ಸೊದೋಮ್ ಗೋಮರ ನಾಶ ಮಾಡ್ಲಿಕ್ಕೆ ಹೋಗ್ತದೆ. ನಾಶ ಮಾಡ್ಲಿಕ್ಕೆ ಯಾಕೆ ಹೋಗ್ತಾ ಅಂದ್ರೆ ಆ ಸೊದೋಮ್ ಗೋಮರ ಪಾಪದಿಂದ, ದ್ರೋಹಗಳಿಂದ, ಅಪರಾಧಗಳಿಂದ, ಬಲಾತ್ಕಾರದಿಂದ ತುಂಬಿರೋದ್ರಿಂದ, ಅವರು ಶಾಪಗ್ರಸ್ತರಾಗಿರೋದ್ರಿಂದ ಅವ್ರ ಮೇಲೆ ನಾಶ, ತೀರ್ಪು ಉಂಟಾಗಿತ್ತು. ಆ ತೀರ್ಪು ಉಂಟಿರುವಾಗ ಇವು ದೇವದೂತಗಳು ಹೋಗುವಾಗ ಏನ್ ಮಾಡಿದೆ ನೋಡ್ರಿ. 17ನೇ ವಚನ, 16ನೇ ವಚನ ಓದಿ. 17ನೇ ವಚನ. ಆಗ ಭೂಪರಗಳನ್ನು ಉಂಟು ಮಾಡಿರುವ ಒಡೆಯನು, ನಾನು ಮಾಡುವುದು ಅಬ್ರಹಾಮನಿಗೆ ತಿಳಿಯದೆ ಮಾಡುವುದು ನ್ಯಾಯವಲ್ಲ. ಇದು ನಾವು ಓದುವಾಗ ತೆಲುಗುನಲ್ಲಿ ನಾನು ಮಾಡುವುದು, ಅದು ಹೇಳ್ರಿ ಕನ್ನಡದಲ್ಲಿ ಹೆಂಗ್ ಬರೆದೆ, ನಾನು ಮಾಡುವುದು ಮರೆ ಮಾಡಲು ಅಲ್ಲಲ್ಲ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಶಲ್ ಐ ಹೈಡ್ ಫ್ರಮ್ ಅಬ್ರಹಾಮ್ ವಾಟ್ ಐ ಆಮ್ ಡೂಯಿಂಗ್ ಅಂದ್ರೆ, ಶಲ್ ಐ ಅಂದ್ರೆ ಅರ್ಥ ಏನಂದ್ರೆ, ನಾನು ಆತನ ಅನುಮತಿ ಇಲ್ಲದೆ, ಶಲ್ ಐ ಅಂದ್ರೆ ನಾನು ಆತನನ್ನು ತಿಳಿಯದೆ ಮಾಡೋದು ನ್ಯಾಯವಲ್ಲ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ದೇವರ ನೀತಿ ಅಲ್ಲ ಅದಂತ ಅರ್ಥ. ಅದಕ್ಕಾಗಿ ಅಬ್ರಾಹ್ಮನಿಗೆ ಕೇಳಿ ನಾನು ಅದನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಅಬ್ರಾಹ್ಮನ, ನಾವು ಸೊದೋಮ್ ಗೋಮರವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಅಬ್ರಾಹ್ಮನ ದೇವರ ಹತ್ರ ನಿಲ್ತಾನೆ, ದೇವರೇ ಅರೆ ನಾಶ ಮಾಡ್ಲಿಕ್ಕೆ ಹೋಗ್ತಾನೆ, ದೇವರಿಗೆ ಅಡ್ಡ ನಿಲ್ತಾನೆ. ಅದಕ್ಕೆ ಅಬ್ರಾಹಂ ಸ್ಟ್ಯಾಂಡ್ ಸ್ಟಿಲ್, ದೇವರಿಗೆ ವಿರೋಧವಾಗಿ ನಿಲ್ತಾನೆ. ದೇವರ ಪಕ್ಷದಲ್ಲಿ ಆತ ನಿಂತುಕೊಂಡು ಏನಂತಾನಂದ್ರೆ ಪ್ರಾರ್ಥನೆ ಮಾಡ್ತಾನೆ. ಏನ್ ಮಾಡ್ತಾನೆ? ಭಿನ್ನಹ ಮಾಡ್ತಾನೆ. ಆ ಭಿನ್ನಹ ಯಾವ ಆಧಾರದಲ್ಲಿ ಮಾಡ್ತಾನೆ ಗೊತ್ತಿದೆ? ಬಹಳ ಇಂಟ್ರೆಸ್ಟಿಂಗ್ ಇದೆ ನನ್ನ ಪ್ರಿಯ. ತೆಲುಗು ಬೈಬಲ್ ಅಲ್ಲಿ ಬಹಳ ಚೆನ್ನಾಗಿದ್ದದು. ಇಂಗ್ಲಿಷ್ ಬೈಬಲ್ ಗ್ರಾಮರ್ ಅನ್ನು ತೆಲುಗುನವರು ಚೆನ್ನಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವು ನೋಡೋಣ. ಒಂದೊಂದಾಗಿ ಆತನು ಮೊದಲನೇ ಸಾರಿ ಹೇಳ್ತಾನೆ, 50 ಸೊದೋಮ್ ಗೋಮರದಲ್ಲಿ 50 ನೀತಿವಂತರಿದ್ರೆ ಬಿಡ್ತೀಯಾ? ಏನು, ಎಷ್ಟು? 50 ನೀತಿವಂತರು ಬಿಡ್ತೀಯಾ? ನೀತಿವಂತರಿದ್ರೆ, ದೇವರೇ ನೀತಿವಂತರು ದುಷ್ಟರೊಂದಿಗೆ ನಾಶವಾಗುವುದು ದೇವರಿಂದ ದೂರವಾಗಿರಲಿ, ನಿನ್ನಿಂದ ಅನ್ಯಾಯವಾಗುವುದು ದೂರವಾಗಿರಲಿ. 50 ನೀತಿವಂತರಿದ್ರೆ ನೀನು ಸೊದೋಮ್ ಗೋಮರನ್ನು ನಾಶ ಮಾಡದೇ ಇರ್ತೀಯ. ಓಕೆ, ನಾನು ಮಾಡುದಿಲ್ಲ ಅಂತ ಹೇಳ್ತಾನೆ. ಯಾರು ಹೇಳ್ತಾನೆ? ದೇವ್ರು ಹೇಳ್ತಾ ಇದ್ದಾರೆ. ಯಾರ ಜೊತೆಲಿ? ಅಬ್ರಹಾಮನ ಜೊತೆಲಿ. ಆಮೇಲೆ ಮತ್ತೆ ಹೋಗ್ತಾರೆ, ಅಯ್ಯ ಸ್ವಲ್ಪ ನಿಂದ್ರಿ, 5 ಜನ ಕಡಿಮೆ ಇದ್ರೆ, 45 ಜನ ನೀತಿವಂತರಿದ್ರೆ ನೀನು ಅದನ್ನು ನಾಶ ಮಾಡುತ್ತೀಯಾ ನೀತಿವಂತರಿಗಾಗಿ? ಇಲ್ಲ ನಾಶ ಮಾಡೋದು. ಆಮೇಲೆ ಮತ್ತೆ ಅಯ್ಯ ನಿಲ್ಲಯ್ಯ, ಒಂದು ವೇಳೆ 40 ಜನ ಇದ್ರೆ, ಒಂದು ವೇಳೆ 30 ಜನ ಇದ್ರೆ, ಒಂದು ವೇಳೆ 20 ಜನ ಇದ್ರೆ, ಒಂದು ವೇಳೆ 10 ಜನ ಇದ್ರೆ, ಹಾಗೆ 6 ಸಾರಿ ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥ, ಬ್ರಹ್ಮಾಂಡವನ್ನು ಉಂಟು ಮಾಡಿರ್ತಕ್ಕಂಥ ಆ ದೇವರ ಸಮ್ಮುಖದಲ್ಲಿ ನಿಂತು ಆತನು ಆ ದೇವರ ಜೊತೆಯಲ್ಲಿ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಒಂದು ಪಾಯಿಂಟ್ ಅಲ್ಲಿ ಕೊಡಲಾಗಿದೆ. ಅದನ್ನು ನಮ್ ಜನ ಮಿಸ್ ಪಾಯಿಂಟ್ ಆಗಿ ಹೇಳ್ತಾ ಇರ್ತಾರೆ. ಏನ್ ಹೇಳ್ತಾನೆ? ಈ ದೇಹ ನೋಡ್ರಿ, ಆ ಮಾತನ್ನು ಓದ್ತೀರಿ. 27ನೇ ಅಧ್ಯಾಯ 27ನೇ ವಚನ, 18ನೇ ಅಧ್ಯಾಯ 27ನೇ ವಚನದಲ್ಲಿ ಅಬ್ರಾಹ್ಮನ್ ಹೇಳುವ ಮಾತು ನೋಡ್ರಿ. ಆಗ ಅಬ್ರಾಹ್ಮನು, ಈಗೋ ಮಣ್ಣು ಬೂದಿಯು, ಇಲ್ಲ ನೋಡಿ ಏನ್ ಹೇಳ್ತಾ ಇದ್ದಾನೆ? ಮಣ್ಣು ಬೂದಿಯು ಆಗಿರುವ ನಾನು ಕರ್ತನ ಸಂಗಡ ಮಾತನಾಡುವುದಕ್ಕೆ ಮುಂಗೊಂಡಿದ್ದೇನೆ ಅಂತ ತೆಲುಗುನಲ್ಲಿ ಹೇಗಿದೆ ಗೊತ್ತಿದೆ? ನೀನು ಧೈರ್ಯ ಮಗ. ಏನ್ ನಿಮ್ಮಲ್ಲಿದೆ? ಎಸ್. ಹಲೋ, ನೀನು ಧೂಳು, ನಾನು ಬೂದಿ, ನಾನು ಧೂಳು, ನಾನು ಯಾರು ಯೋಗ್ಯನಿಲ್ಲ ಅಂತ ಹೇಳಿಲ್ಲ ನನ್ನ ಪ್ರಿಯ ಸಹೋದರನೇ. ಮಿಸ್ಇಂಟರ್ಪ್ರಿಟೇಷನ್ ಮಾಡಬೇಡ. ದೇವಗಳು ಎಷ್ಟು ಮಾತ್ರಕ್ಕೂ ಅದರೊಳಗೆ ಪ್ರವೇಶ ಮಾಡಿ, ಎಷ್ಟು ಕ್ಲಿಯರ್ ಇದೆ ನೋಡಿ. ನಾನು ಬೂದಿಯು ಧೂಳಿಯಾಗಿರುವ ನಾನು ನಿನ್ನ ಜೊತೆಲಿ ಮಾತಾಡೋಣ ಧೈರ್ಯಗೊಂಡಿದ್ದೇನೆ. ಯಾಕಂದ್ರೆ ಈ ಧೂಳು ಮತ್ತು ಈ ಬೂದಿಗೆ ಆ ಅಧಿಕಾರ ಇದೆ ಅನ್ನತಕ್ಕಂಥ ಸತ್ಯ ಯಾರಿಗೆ ಗೊತ್ತಿತ್ತು? ಅಬ್ರಾಹ್ಮನಿಗೆ ಗೊತ್ತಿದ್ದು. ಬಿಲಿಯವರಿಗೆ ಗೊತ್ತಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆಗ ನಾನು ಧೈರ್ಯಗೊಂಡಿದ್ದೇನೆ ಎಂಬುದಾಗಿ. ನಿಮ್ಮಲ್ಲಿ ಕನ್ನಡ ಓದಿ ಬ್ರದರ್, ಅದು 27ನೇ ವಚನ ನಿಮ್ಮಲ್ಲಿ ಓದ್ರಿ, ನಿಮ್ಮ ತರ್ಜುಮೆಯಲ್ಲಿ. ಮಣ್ಣು ಬೂದಿ ಆಗಿರುವ ನಾನು ಕರ್ತನ ಸಂಗಡ, ಒಡೆಯನ ಸಂಗಡ, ಈ ಕರ್ತನ ಸಂಗಡ ನಾನು ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಹಲೋ, ತಗ್ಗಿಂಪುಗಾದ ಅక్కడ ತನ್ನ ಅಧಿಕಾರ ಮುಂದೆ, ತನ್ನ ಹಕ್ಕು ಮುಂದೆ ನಡುಗುತ್ತಾಡ ಅక్కడ. ನಾನು ಅಬ್ರಾಹ್ಮನ್ ನೋಡಿ ಎಷ್ಟು ತಗ್ಗಿಸುವಿಕೆಯಿಂದ, ಎಷ್ಟು ಧೂಳಿ ಆಗಿದ್ದಾನೆ, ಬೂದಿ ಆಗಿದ್ದಾನೆ. ಹಂಗಲ್ಲ ರೀ ಅಣ್ಣ, ಆತನ ಗೊತ್ತಿತ್ತು ಈ ದೇಹ, ಬೂದಿ ಎಂಬ ದೇಹ, ಈ ಧೂಳಿನಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ. ಕರ್ತನೇ, ಐ ನೋ ಮೈ ಅಥಾರಿಟಿ. ಏನ್ ಹೇಳ್ತಾ ಇದ್ದಾನೆ? ಐ ನೋ ಮೈ ರೈಟ್ಸ್ ಆನ್ ದಿಸ್ ಅರ್ತ್. ಅಂದ್ರೆ ನನಗೆ ಗೊತ್ತಿದೆ ಕರ್ತನೇ, ಈ ರಾಜ್ಯದ, ಪರಲೋಕ ರಾಜ್ಯದ ನೀತಿ ನನಗೇನು ಕೊಟ್ಟಿದೆ, ನನಗೆ ಹಕ್ಕು ಕೊಟ್ಟಿದೆ. ಈ ದೇಹದಲ್ಲಿದ್ದಾಗ, ಈ ಬೂದಿ ಮತ್ತು ಧೂಳಾಗಿರ್ತಕ್ಕಂಥ ಈ ದೇಹದಲ್ಲಿದ್ದಾಗ ನಾನು ಧೈರ್ಯಗೊಂಡಿದ್ದೇನೆ. ದೇವರೇ,
ಒಂದು 10 ಜನ ಇದ್ರೆ ಆ ದೇಶವನ್ನು ನಾಶ ಮಾಡುವುದಿಲ್ಲವಾ ಎಂಬುದಾಗಿ ಆತನಿಗೆ ಅಡ್ಡಿಯಾಗಿ ನಿಂತು ಪ್ರಾರ್ಥನೆ ಮಾಡುವಾಗ ಆಗ ದೇವರು ಏನಂತ ಹೇಳ್ತಾನೆ, ಸರಿ 10 ಜನ ಇದ್ರು ಕೂಡ ನಾನು ನಾಶ ಮಾಡೋದು. ಅಂದ್ರೆ ಅರ್ಥ ಏನು, 6 ಸಾರಿ ದೇವರನ್ನು ಎದುರುಗೊಂಡು ಮುಂಗೊಂಡು ಧೈರ್ಯಗೊಂಡು ಮಾತಾಡಿದ್ರೆ ಆತನಿಗೆ ಗೊತ್ತಿತ್ತು ಈ ದೇಹದಲ್ಲಿ ಮಾಡುವ ಪ್ರಾರ್ಥನೆ ದೇವರು ಕೇಳುತ್ತಾನೆ ಅನ್ನತಕ್ಕಂಥ ನಂಬಿಕೆ ಯಾರಿಗಿದೆ? ಅಬ್ರಾಮನಿಗಿದೆ. ಅದು ಇವತ್ತು ನಿನಗಿದೆಯಾ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಸೊದೋಮ್ ಗೋಮೋರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ್ದಾನೆ ದೇವರು. 10 ಜನರನ್ನು ಕೂಡ ರಕ್ಷಿಸಿದ್ದಾನೆ. ಕಣ್ಣು ಮುಚ್ಚನ ಪ್ರಾರ್ಥಿಸೋಣ. ನೀನು ನಾನು ದೇವರ ಸಮ್ಮುಖದಲ್ಲಿ ನನ್ನವರೆಂದು ಕರೆಯಲ್ಪಟ್ಟ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು, ಎಲ್ಲರೂ ವೀಕ್ಷಕರೆಲ್ಲರೂ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು, 2ನೇ ಪೂರ್ವಕಾಲವೃತ್ತಾಂತ 7:14 ಹೇಳಿದಂತೆ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಆತನ ಮುಖದರ್ಶನ ಹುಡುಕಿ ಆತನನ್ನು ಪ್ರಾರ್ಥಿಸುತ್ತದೆ ಪರಲೋಕದಿಂದ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರು ತಾನು ಮಾಡಿರುವ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸ್ತಾನೆ ಎಂಬ ನಂಬಿಕೆ ನಮಗಿಲ್ಲವಾ? ನಂಬಿಕೆ ಉಳ್ಳವರೆಲ್ಲರೂ ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ ಯಾವುದು ದೇವರು, ದೆವ್ವಗಳ ಪ್ರಾರ್ಥನೆ ನೀನು ಯಾಕೆ ಕೇಳಿದೆ ಎಂಬುದಾಗಿ ದೆವ್ವಗಳಿಗೆ ನಿನ್ನ ರಾಜ್ಯ, ನಿನ್ನ ನೀತಿ ಗೊತ್ತಿದೆ. ದೆವ್ವಗಳಿಗೆ ನಿನ್ನ ನಿಯಮಗಳು, ನಿನ್ನ ಕಟ್ಟಳೆಗಳು, ನಿನ್ನ ವಿಧಿಗಳು, ನಿನ್ನ ಆಜ್ಞೆಗಳು ಗೊತ್ತಿದೆ ಕರ್ತನೆ. ಆದರೆ ಮನುಷ್ಯರಾದ ನಮಗೆ ಇವತ್ತು ಗೊತ್ತಾಯ್ತಾ? ಹೌದು ಕರ್ತನೆ, ಕರುಣಾಮಯನಾದ ದೇವರೇ, ಈ ದೇಹದಲ್ಲಿ ಎಷ್ಟು ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯ ಇದೆ ಎಂಬುದಾಗಿ ಕರ್ತನೆ. ಹೌದು, ಅಬ್ರಾಮನ ಕೊನೆಗೆ ಪ್ರಾರ್ಥನೆ ಮಾಡುವಾಗ ಬೂದಿಯಾಗಿರುವ ನಾನು ನಿನ್ನತ್ರ ಪ್ರಾರ್ಥನೆ ಮಾಡಲು, ನಿನ್ನತ್ರ ಮಾತನಾಡಲು, ನಿನ್ನತ್ರ ಭಿನ್ನ ಮಾಡಲು ನಾನು ಧೈರ್ಯಗೊಂಡಿದ್ದೇನೆ. ತೆಲುಗುನಲ್ಲಿ ಕೂಡ ಸುಂದರವಾದಂತಹ ತರ್ಜಮೆ ಬರಲ್ಪಟ್ಟಿದೆ. ಹೌದು ಕರ್ತಾದಿ ಕರ್ತನೆ, ದೇವಾದಿ ದೇವನೇ ನಿನಗೆ ಸ್ತೋತ್ರವಾದ ರಾಜ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಬಂದಿರುವ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರ ಕೈಗಳನ್ನೆತ್ತಿ ನಾವು ಪ್ರಾರ್ಥನೆ ಮಾಡ್ತಿರೋಣ. ದೇವರ ಮಕ್ಕಳೇ, ಯೇಸು ನಾಮದಲ್ಲಿ ಕರ್ತನೆ, ನನ್ನವರೆಂದು ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನ ಹುಡುಕಿ ಆತನನ್ನು ಪ್ರಾರ್ಥಿಸಿದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಪರಲೋಕದಿಂದ ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತಾನೆ. ಕರ್ತಾದಿ ಕರ್ತನೆ, ನಮ್ಮ ದೇಶದಲ್ಲಿ ಆತ್ಮಿಕ ಆರೋಗ್ಯವನ್ನು ಅನುಗ್ರಹಿಸು ರಾಜ. ಕರ್ತನೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ, ರಾಜಕೀಯ ನಾಯಕರಿಗೆ ಕರ್ತನೆ, ಮತ್ತು ಅಧಿಕಾರಿಗಳಿಗೆ ಕರ್ತನೆ, ಅರಸರಿಗೆ ಕರ್ತನೆ, ಮಂತ್ರಿಗಳಿಗೆ ಕರ್ತನೆ, ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನು ಅನುಗ್ರಹಿಸು. ನಮ್ಮ ದೇಶದಲ್ಲಿ ಭೌತಿಕ ಆರೋಗ್ಯವನ್ನು ಅನುಗ್ರಹಿಸು ರಾಜ. ನಾವೆಲ್ಲರೂ ಏಕೀಭವಿಸಿ, ವೀಕ್ಷಕರಾದ ಬೈಬಲ್ ದೇವ ಜನರಾದ ನಾವೆಲ್ಲರೂ ಏಕೀಭವಿಸಿ ಪ್ರಾರ್ಥನೆ ಏಕೀಭವಿಸ್ತಾ ಇದ್ದ ರಾಜ. ನಮ್ಮ ದೇಶಕ್ಕೆ ಆ ಭೌತಿಕ ಆರೋಗ್ಯವನ್ನು ಅನುಗ್ರಹಿಸು ರಾಜ. ನಮ್ಮ ದೇಶಕ್ಕೆ ಆರ್ಥಿಕ ಆರೋಗ್ಯವನ್ನು ದಯಪಾಲಿಸು ರಾಜ. ಸ್ತೋತ್ರ ಕರ್ತನೆ, ಕೃಪೆಯಲ್ಲಿ ರಾಜ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ನಮ್ಮ ದೇಶಕ್ಕೆ ರಕ್ಷಣೆ, ನಿತ್ಯ ಜೀವ, ಸಮಾಧಾನ, ಶಾಂತಿ. ಒಬ್ಬನಾದ್ರೂ ನಾಶವಾಗುವುದು ನಿನ್ನ ಚಿತ್ತವಲ್ಲ, ಎಲ್ಲರ ನಿತ್ಯ ಜೀವ ಪಡ್ಕೊಳ್ಬೇಕನ್ನೋದು ನಿನ್ನ ಚಿತ್ತವಾಗಿತ್ತು ರಾಜ. ಅದಕ್ಕಾಗಿ ಯೇಸು ಕ್ರಿಸ್ತನ್ ನಮಗೆ ಅನುಗ್ರಹಿಸಿ ಕರ್ತನೆ. ನಂಬುವರು ಯೇಸು ಕ್ರಿಸ್ತನ್ ನಂಬಿ ಏಸಯ್ಯ ಎಂದು ಪ್ರಾರ್ಥನೆ ಮಾಡುವ ದೆವ್ವಗಳ ಪ್ರಾರ್ಥನೆ ಕೇಳಿರುವ ಏಸಯ್ಯ ನಿನ್ನ ಪ್ರಾರ್ಥನೆ ಕೇಳೋದಿಲ್ವಾ? ಖಂಡಿತವಾಗಿ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರ್ಯಾರು ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಾರೆ ನಂಬಿಕೆಯಿಂದ, ವಿಶ್ವಾಸದಿಂದ, ಹೌದು ದೇವರು ಯೇಸು ನನ್ನ ಪ್ರಾರ್ಥನೆ ಕೇಳ್ತಾನೆ, ಆತ ನಾಮವನ್ನು ಕೂಗಿರುವಾಗ ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬ ನಂಬಿಕೆಯಿಂದ ಇವತ್ತು ನೀವು ಪ್ರಾರ್ಥನೆ ಮಾಡೋದಾದ್ರೆ ಇಗೋ ನಿಮ್ಮ ರೋಗಗಳು ಗುಣವಾಗುತ್ತಾ ಇದೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಎಲ್ಲಾ ಗುಣವಾಗಲಾರದ ರೋಗಗಳು ಇವತ್ತು ದೇವರ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಾರದ ಸಮಸ್ಯೆಗಳು, ಬಿಡುಗಡೆ ಆಗಲಾರಂತ ಎಲ್ಲ ದುಷ್ಟಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಯೇಸು ನಾಮದಲ್ಲಿ ಇವತ್ತು ಯೇಸು ನಾಮದಲ್ಲಿ ಬಿಟ್ಟು ಹೋಗುವಂತೆ ಅಪ್ಪಣೆ ಕೊಡ್ತಾ ಇದೆ. ಯೇಸು ನಾಮದಲ್ಲಿ ನಿಮ್ಮನ್ನು ಬಂಧಿಸಿರ್ತಕ್ಕಂಥ ಅನೇಕ ಕೆಟ್ಟ ಚಟಗಳು, ದುಶ್ಚಟಗಳು, ಅನೇಕ ದುರ್ಚಟಗಳು, ಮಾದಕ ಪದಾರ್ಥಗಳು ಇವೆಲ್ಲಗಳು ಬಿಡುಗಡೆ ಆಗಬೇಕೆಂಬುದಾಗಿ ನೀವು ಬಯಸುತ್ತೀರಾ? ಪ್ರಾರ್ಥನೆ ಮಾಡ್ರಿ, ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನನಗೆ ಈ ಕೆಟ್ಟ ಚಟಗಳಿಂದ ಬಿಡುಗಡೆ ಮಾಡಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ಯೇಸು ನಾಮದಲ್ಲಿ ನಿನಗೆ ಬಿಡುಗಡೆ ಉಂಟಾಗಿದೆ. ಆಮೇನ್, ಆಮೇನ್. ಯೇಸು ನಾಮದಲ್ಲಿ ಈ ಲೋಕದಲ್ಲಿ ಪೀಡಿಸ್ತಿರ್ತಕ್ಕಂಥ ಅನೇಕ ಬಡತನದ ಬಾಧೆ, ಅನೇಕ ಈ ಲೋಕದ ಬಾಧೆ, ಈ ಪಾಪದ ಬಾಧೆ, ದ್ರೋಹದ ಬಾಧೆ, ಎಲ್ಲಾ ಭಯದಿಂದ, ಜೀವ ಮಾನ ಕಾಲದ ದಾಸತ್ವದಲ್ಲಿರುವ ಎಲ್ಲ ಮರಣಕರವಾದ ಭಯದಿಂದ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೂಲಕವಾಗಿ ಕೇಳುತ್ತಿರುವ, ನಂಬಿರುವ ಎಲ್ಲರಿಗೆ ಬಿಡುಗಡೆ ಉಂಟಾಗಿದೆ. ಶಿಲುಬೆ ಮರಣದ ಮೂಲಕವಾಗಿ, ಶಿಲುಬೆ ಮರಣದ ನಂತರ ಪುನರುತ್ಥಾನದ ಮೂಲಕವಾಗಿ ನಮ್ಮೆಲ್ಲರನ್ನು ನೀತಿವಂತರಾಗಿ ದೇವರು ಎನಿಸಿದ್ದಾನೆ. ಕರ್ತನೆ, ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ಸ್ತೋತ್ರವಾಗ್ತದೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ನನ್ನ ಎಲ್ಲಾ ಪ್ರಿಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವರಿಗೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ.
ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ. ಎಷ್ಟೋ ಜನರು ಆಸಕ್ತ ಚಿತ್ರ ಕೇಳ್ತಾ ಇದ್ದಾರೆ. ಹೌದು, ನಿಶ್ಚಯವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರುಗಳು, ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ಸದ್ಗುಣ ಹೊಂದಿದ್ದವರಾಗಿ, ಎಲ್ಲಾ ಕೆಟ್ಟ ಜನರು ಬಿಟ್ಟಿದ್ದವರಾಗಿ, ಎಲ್ಲರೂ ಸನ್ಮಾರ್ಗಕ್ಕೆ ಬಂದಿದ್ದವರಾಗಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪತಿ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ಎಲ್ಲರೂ ಸನ್ಮಾರ್ಗಕ್ಕೆ ಬರುವಂತೆ ದೇವರು ಮಾಡಿದಕ್ಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಸುಖ, ಶಾಂತಿ, ಸಮಾಧಾನ. ಬೈಬಲ್ನಲ್ಲಿ ಹೇಳಿದ ಪ್ರಕಾರವಾಗಿ ದುರ್ಮಾರ್ಗತನವನ್ನು ಬಿಟ್ಟು ದೇವರು ಹೇಳಿದಂತೆ ನನ್ನ ಮಾತಿನ ಪ್ರಕಾರ ನಡೆದರೆ ನಿಮ್ಮ ದಿನಗಳು ಸುಖಕರವಾಗಿಯೂ ನಿಮ್ಮ ವರ್ಷಗಳು ಹರ್ಷದಿಂದ ತುಂಬಿರುತ್ತವೆ ಎಂಬುದಾಗಿ ಯೋಬನ ಪುಸ್ತಕ 10ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳಿರುವ ವಾಕ್ಯದ ಪ್ರಕಾರವಾಗಿ ಕರ್ತನೆ ಎಲ್ಲರ ದಿನಗಳು ಸುಖಕರವಾಗಿಯೂ ಅವರ ವರ್ಷಗಳು ಹರ್ಷದಿಂದ ತುಂಬಿದ್ದು ಕೊನೆಗೆ ನಿತ್ಯ ಜೀವ ರಕ್ಷಣೆ ಇವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ದೇವರು ನಿಮ್ಮ ಕುಟುಂಬಕ್ಕೆ ಇಂದಿನಿಂದ ಅನೇಕ ಜನರಿಗೆ ಈ ಶುಭ ವಾರ್ತೆಯಿಂದ ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸ್ತೇನೆ.